जय श्रीनिवास जय वेंकटेश वृषशैलनाथ श्रीपद्मनाभ वैकुण्ठनाथ जय विष्णुतेज राजाधिराज तव जय जय जय। ತಗೊಳ್ಳೋ ಇದನ್ನ ಹಿಡ್ಕೊಳ್ಳೋ ಮೊಬೈಲು ಕೊಡೋಲ್ಲ ರೆಕಾರ್ಡರ್ ಆನ್ ಆಗಿದೆನಾ? ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ. ನೀನು ಕಾರ್ಡನ್ನು ಜೋಡಿಸುವುದು ಹೀಗೆ, ನೀನು ಕಾರ್ಡನ್ನು ಬಿಡುವುದು ಹೀಗೆ, ನೀನು ಕಾರ್ಡನ್ನು ಶೋ ಮಾಡುವುದು ಹೀಗೆ. ನೀನು ಇಲ್ಲಿ ಬಂದಿರುವುದು ನಮ್ಮ ಬಾಸ್ ಅನ್ನು ಇಂಟರ್ವ್ಯೂ ಮಾಡೋದಕ್ಕೆ. ಏಯ್ ವಿಡಿಯೋ ಮಾಡಲಿ. ನಾನು ಏನ್ ಅನ್ಕೊಂಡಿದ್ಯಾ? ನಿನ್ನ ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ ಇಲ್ಲ ಡಿಟೆಕ್ಟಿವ್ ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ? ಲೇ ನಿಮ್ ಬಾಸ್ ನನ್ ಮಾತು ಕೇಳ್ತಾನೆ, ವಿಡಿಯೋ ಮಾಡೋ. ಅವೆಲ್ಲ ಆಗಲ್ಲ ಗುರು, ನಮ್ ಬಾಸ್ ಬರ್ತಾರೆ, ಇಂಟರ್ವ್ಯೂಗೆ ರೆಡಿ ಮಾಡ್ಕೊ. ಕೊಡ ಇಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಬ್ರೂಸ್ಲಿ. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಬ್ರು ಡಿಟೆಕ್ಟಿವ್ ಇದ್ದಾರೆ. ಇದು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ. ಯಾಕೆಂದ್ರೆ ನಮ್ಮಲ್ಲೇ ಮೊದಲು ಈ ಫೇಮಸ್ ಡಿಟೆಕ್ಟಿವ್ ನ ಇಂಟರ್ವ್ಯೂ ಮಾಡ್ತಾ ಇರೋದು. ಮತ್ತೆ ಯಾಕೆ ತಡ, ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ. ಇಟ್ಕೊಳ್ಳ ಇಲ್ಲಿ ಇವಾಗ. ಇವರು ಶರ್ಲಾಕ್ ಹೋಮ್ಸ್ ಅವರ ಅಪ್ಪಟ ಶಿಷ್ಯ. ಬುದ್ಧಿಯಲ್ಲಿ ಇವನದು ಚಾಣಕ್ಯನ ಅಂಶ. ತಪ್ಪು ಮಾಡಿದವನಿಗೆ ಬರಿತಾನೆ ಮುಂದಿನ ಭವಿಷ್ಯ. ಹೇಳಿ ಕೇಳಿ ಇವನದು ಯಮನ ವಂಶ. ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದ ಫೇಮಸ್ ಡಿಟೆಕ್ಟಿವ್ ಸೋಮಶೇಖರ್ ಸರ್. ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಸೋಮಶೇಖರ್ ಸರ್. GR ಸಾರಿ, GR ಬಿಟ್ಬಿಟ್ರಿ. ಓ ಸಾರಿ, ಸೋಮಶೇಖರ್ GR ಸರ್. ಡಿಟೆಕ್ಟಿವ್ ಸೋಮಶೇಖರ್ GR. ಶಾವ್ಗೆ ಹೆಸರು ಹೇಳ್ತಿದ್ದೀನಿ ತಾನೆ. ಹಿಂಗೆ ಆದ್ರೆ ಇಂಟರ್ವ್ಯೂ ಮಾಡಲ್ಲ, ಹೋಗಲಿ. ಹಂಗಲ್ಲ ಕಣೋ, ಸ್ವಲ್ಪ ಬಿಲ್ಡಪ್ ಇರ್ಲಿ ಅಂತ. ಅಯ್ಯ ನಿನ್ ಬಿಲ್ಡಪ್ ನನ್ ತಗಡ್ ಸಿಗಾಕ. ಅಯ್ಯೋ ನನ್ನ ಮಗನೇ, ಹೋಗಲಿ. ಏನೋ ನಿನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದಿಷ್ಟು ಜನ ಫಾಲೋವರ್ಸ್ ಇದಾರೆ, ನೀನ್ ಇಂಟರ್ವ್ಯೂ ಮಾಡಿದ್ರೆ ಒಂದಿಷ್ಟು ಜನ ಕ್ಲೈಂಟ್ ಬರ್ತಾರೆ ಮಾಡೋ ಅಂದ್ರೆ ಫ್ರೆಂಡು ಅನ್ನಿಸ್ಕೊಂಡಿರೋ ಗಾಂಡು ನೀನು. 4 ತಿಂಗಳಿಂದ ಆಫೀಸ್ ಬಾಡಿಗೆ ಕಟ್ತೆ, 3 ತಿಂಗಳಿಂದ EMI ಪೆಂಡಿಂಗ್ ಇಟ್ಕೊಂಡು ಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಅಂತ ಯಾವುದನ್ನು ಲೆಕ್ಕ ಹಾಕ್ದೆ, ಆ ಆಪಲ್ ಲೋನ್ ಸಿಗುತ್ತೆ, ಈ ಆಪಲ್ ಲೋನ್ ಸಿಗುತ್ತೆ ಅಂತ ಸಾಲ ಮಾಡಿ ಎಣ್ಣೆ ಹಾಕ್ಸಿದ್ರೆ ನನಗೆ ತಗಡು ಅಂತೀಯ? ಏಯ್ ಕರ್ಡಲ್ಲಿ ಮಿಕ್ಸ್ ಮಾಡಿ ಕಾಗೆ ಎಗಸ್ಬಿಡ್ತೀನಿ, ಹುಷಾರ್. ಇವಾಗೇನೋ ನನಗೆ ಬಿಲ್ಡಪ್ ಕೊಡಲ್ಲ ಅಷ್ಟೇ ತಾನೆ.
ನೆನ್ನೆ ರಾತ್ರಿ ಎಣ್ಣೆ ಹಾಕಿರೋ ದುಡ್ಡೆಲ್ಲ ವಾಪಸ್ ಕೊಡು. ಮಚ್ಚಿ ಇವಾಗೇನು ನಿನಗೆ ಬಿಲ್ಡಪ್ ತಾನೇ ಬೇಕು? ಹಾ. ನಾನು ಕೊಡ್ತೀನಿ. ಹಾಕೋ ಕ್ಯಾಪು, ಹಿಡ್ಕೋ ಗನ್ನು. ಹಾ. ಆನ್ ಮಾಡೋ ಫೋನ್ನ. ಆಲ್ರೆಡಿ ಆನೆಲ್ಲ ಇದೆ. ಮಚ್ಚಿ ಇದನ್ನೆಲ್ಲ ಎಡಿಟಿಂಗ್ ಅಲ್ಲಿ ಕಟ್ 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 ಮಾಡ್ಬೋದು. ಕಟ್ ಮಾಡಕ್ಕಿಲ್ಲಿ ಲೈವ್ ಹೋಗ್ತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಬ್ರೂಸ್ಲಿ. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ದಾರೆ ಡಿಟೆಕ್ಟಿವ್ ಸೋಮಶೇಖರ್ GR ಸರ್. ಇದು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ. ಡಿಟೆಕ್ಟಿವ್ ಸೋಮಶೇಖರ್ GR ಸರ್, ಏನಾದ್ರು ಹೇಳಿ. ನೀವೇ ಏನಾದ್ರು ಕೇಳಿ. ಸರ್, ನಿಮಗೆ ಡಿಟೆಕ್ಟಿವ್ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು ಅಂಡ್ ಯಾರಿಂದ ಇನ್ಸ್ಪೈರ್ ಆದ್ರಿ? ಅದಕ್ಕೊಂದು ಚಿಕ್ಕ ಕತೆ ಇದೆ, ಹೇಳ. ಇಸ್ ದೇರ್ ಸ್ಟೋರೇಜ್ ಇಂದ ಮೊಬೈಲ್? ಇಲ್ಲ. ಆಗಿದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿ. ಹಾ, ಒಂದ್ ದಿವಸ ಕ್ರಿಕೆಟ್ ಆಡುವಾಗ ಯಾರೋ ಒಬ್ಬ ಸಿಕ್ಸ್ ಹೊಡೆದ. ಆ ಬಾಲ್ ಎಷ್ಟೇ ಹುಡುಕಿದ್ರು ಯಾರಿಗೂ ಸಿಗ್ಲಿಲ್ಲ. ಆಗ ಅಲ್ಲಿಗೆ ಒಬ್ಬ ಬಂದ. ಯಾರಿರ್ಬೋದು ಹೇಳಿ? ಶರ್ಲಾಕ್ ಹೋಮ್ಸ್? ನೋ. ಏಜೆಂಟ್ ಸಾಯಿ ಶ್ರೀನಿವಾಸ್ ಆತ್ರೇಯ? ಕಾದು. ಡಿಟೆಕ್ಟಿವ್ ದಿವಾಕರ್? ಅವ ಅಲ್ಲ ಮಾರಾಯ. ಮತ್ತಿನ್ಯಾರು ಸರ್? ಗಂಡು ನಾನೇ. ಸರ್, ಗಂಡು ಗಂಡು ಸರ್. ಹಾ, ಕೇಳಿಸ್ತು. ನಾನೇ. ಬಂದು ಏನ್ ಮಾಡಿದ್ರಿ ಸರ್? ಬಂದು ಬಾಲ್ ಸಿಕ್ತಾ? ನಾನು ಹುಡ್ಕೊಡ್ತೀನಿ. ಅವನು ಬ್ಯಾಟ್ನ 80 ಡಿಗ್ರಿ ಡೈರೆಕ್ಷನ್ ಅಲ್ಲಿ ಹಿಡ್ಕೊಂಡು 120 ಕಿಲೋಮೀಟರ್ ಸ್ಪೀಡಲ್ಲಿ ಬಾಲ್ ಹೊಡೆದಾಗ ಆ ಬಾಲು ಮೇಲಾಡ್ತು. 220 ಕಿಲೋಮೀಟರ್ ಸ್ಪೀಡಲ್ಲಿ ಇಲ್ಲಿಗೆ ಬಂದು ಪಿಚ್ ಬಿತ್ತು. ಅದಾದ್ಮೇಲೆ ಬಾಲ್ ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಎಸ್, 220 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿ ಬಾಲು ಈ ಕಲ್ಲಿಗೆ ಹೊಡೆದಿದೆ. ಈ ಕಲ್ಲು 10 ಕಿಲೋಮೀಟರ್ ಸ್ಪೀಡಲ್ಲಿ 50 ಸೆಂಟಿಮೀಟರ್ ಮುಂದಕ್ಕೆ ಮೂವ್ ಆಗಿದೆ. ಬಾಲು ಆಟೋಮೆಟಿಕ್ ಆಗಿ 50 ಕಿಲೋಮೀಟರ್ ಸ್ಪೀಡ್ಗೆ ಡಿಕ್ರೀಸ್ ಆಗಿದೆ. 50 ಕಿಲೋಮೀಟರ್ ಸ್ಪೀಡ್ಗೆ ಡಿಕ್ರೀಸ್ ಆಗಿದೆ ಅಂದರೆ ಬಾಲು ಸರೌಂಡಿಂಗ್ ಇಲ್ಲೇ ಎಲ್ಲೋ 5 ಮೀಟ್ರಲ್ಲಿ ಬಿದ್ದಿರುತ್ತೆ. ಸಾರಿ, ಅಲ್ಲೇ ಇದೆ. ಸೋಮಶೇಖರ್ಗೆ ಜೈ! ಸೋಮಶೇಖರ್ಗೆ ಜೈ! ಸೋಮಶೇಖರ್ಗೆ ಜೈ! ವಾವ್, ಸೂಪರ್ ಸರ್. ಸರ್, ಇದೆಲ್ಲ ಹೇಗೆ ಸಾಧ್ಯ ಸರ್? ನೋಡಿ, ಪ್ರತಿಯೊಬ್ರು ಮನೆಯಲ್ಲೂ ಒಬ್ಬೊಬ್ಬ ಡಿಟೆಕ್ಟಿವ್ ಇದ್ದೇ ಇರ್ತಾನೆ. ಆದ್ರೆ ಅವನು ಹೇಗೆ ಯಾವಾಗ ಹೊರಗಡೆ ಬರ್ತಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ನೋಡಿ, ಓಕೆ. ಅಜ್ಜಿ ಕನ್ನಡಕ ಕಳೆದೋದಾಗ, ತಾತನ್ ಕೋಲ್ ಸಿಗದೇ ಇದ್ದಾಗ, ಅಪ್ಪನ ಗಾಡಿಗೆ ಮಿಸ್ ಆದಾಗ, ಅಮ್ಮನ್ಗೆ ರಿಮೋಟ್ ಕಾಣಿಸ್ತಾ ಇದ್ದಾಗ, ಇಂಗ್ಲಿಷ್ ಟೀಚರ್ಗೆ PT ಮಾಸ್ಟರ್ ಕಾಣಿಸ್ತಾ ಇದ್ದಾಗ, ಹಿಂಗೆ ಅವಾಗ ಹೊರಗೆ ಬರ್ತಾನೆ. ನೈಸ್ ಸರ್. ಸರ್, ನಿಮ್ಮನೇಲಿ ನೀವು ಯಾವತ್ತಾದ್ರೂ ಡಿಟೆಕ್ಟಿವ್ ಕೆಲಸನ ಮಾಡಿದ್ದೀರಾ? ಹೇ, ತುಂಬಾ ಮಾಡಿದೀನಿ. ಯಾವ್ದಾದ್ರು ಒಂದು ಹೇಳ್ತೀರಾ ಪ್ಲೀಸ್ ಪ್ಲೀಸ್ ಪ್ಲೀಸ್? ಖಂಡಿತ ಹೇಳೋಣ. ಹೇಳಿ. ಡೈಲಿ ನಮ್ಮ ಅಪ್ಪನ ಜೇಬಿಂದ ಯಾರೋ ದುಡ್ಡು ಕದೀತಾ ಇದ್ರು. ಹ. ಆ ಕಳ್ಳ ಯಾರು ಅಂತ ಕಂಡಿಡಿದ್ ಯಾರು? ಯಾರು? ನಾನು. ಕದೀತಿದ್ದು ನಾನೇ. ಅದಂಗೆ? ಅಂದ್ರೆ ನಮ್ಮಪ್ಪ ನೋಡ್ಬಿಟ್ರಲ್ಲ, ಇನ್ಮೇಲೆ ಕದ್ರುನು ಹೇಗೆ ಸಿಗಾಕೋಬಾರ್ದು ಅಂತ ಕಲ್ತಿದ್ದೆ ಈ ಡಿಟೆಕ್ಟಿವ್ ಕೆಲಸನ. ನೈಸ್. ಸರ್, ಲೈವ್ ನೋಡ್ತಿರೋ ತುಂಬಾ ಜನ ಆಡಿಯನ್ಸ್ ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ, ನೀವು ಯಾರಿಗೋಸ್ಕರ ಡಿಟೆಕ್ಟಿವ್ ಆದ್ರಿ? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದ್ ಮರದ ಕೆಳಗಡೆ ಒಂದ್ ಹುಡುಗಿ ಅಳ್ತಾ ಇದ್ಲು. ಯಾಕೆ ಅಳ್ತಿದ್ಯಾ ಅಂತ ಹೋಗಿ ಕೇಳ್ದೆ. ಯಾಕೆ ಕಳ್ತಾ ಇದೆಯಾ? ಆಗ ಅವಳು ಹೇಳಿದ್ಲು, ಅಲ್ಲಿ ನಾನು ಇದೀನಿ. ಅಲರ್ಟ್ ಆಗಿದೆಯಾ? ಅವನು ಇದ್ದ. ಈ ಸೀನಲ್ಲಿ ನಾನು ಇದ್ದೀನಿ. ನನ್ನ ಲಂಚ್ ಬಾಕ್ಸ್ ಕಾಣಿಸ್ತಿಲ್ಲ. ಹಂಗೆ ಮನೆಗೆ ಹೋದ್ರೆ ನಮ್ಮಮ್ಮ ಬೈತಾರೆ. ಆಯ್ತು, ನಾನಿನ್ ಲಂಚ್ ಬಾಕ್ಸ್ನ ಹುಡ್ಕೊಡ್ತೀನಿ. ಅಲ್ಬೇಡ. ಇವರಿಬ್ರು ಯಾರು? ಇವ್ರು ನನ್ನ ಫ್ರೆಂಡ್ಸ್. ನಿಂಗೇನಿಷ್ಟ? ನನಗೆ ಓದೋದು ಅಂದರೆ ಇಷ್ಟ. ಅಯ್ಯ, ತಿನ್ನೋದ್ರಲ್ಲಿ ಏನಿಷ್ಟ? ಚಿಕನ್, ಕಬಾಬ್, ಬಿರಿಯಾನಿ ಅಂದರೆ ತುಂಬ ಇಷ್ಟ. ಓ, ಗೌಡ್ರು ಪೀಸು. ನಿಂಗೇನಿಷ್ಟ? ನನಗೆ ಇವಳು ಅಂದರೆ ತುಂಬ ಇಷ್ಟ. ಅಯ್ಯ, ಸಾರಿ. ನನಗೆ ಕೇಕು, ಐಸ್ ಕ್ರೀಮು, ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ನೀನು ಡೈಲಿ ಎಲ್ಲಿ ಊಟ ಮಾಡೋದು? ಮರದ ಕೆಳಗಡೆ. ಹಾಗಿದ್ರೆ ನೀನು ಲಂಚ್ ಬಾಕ್ಸ್ ಅಲ್ಲೇ ಬಿದ್ದಿರುತ್ತೆ, ಹೋಗಿ ಎತ್ಕೋ. ನಿಜ, ಅಲ್ಲೇ ಇರುತ್ತಾನೆ. ಅಲ್ಲಿಗೆ ನಿಂಗೆ ಗೊತ್ತಾಗುದ್ ಬಾ. ನೋಡ್ದಾ? ನನ್ನ ಲಂಚ್ ಬಾಕ್ಸ್ ಇಲ್ಲಿದೆ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ಅದನ್ನ ನನ್ನನ್ನು ಕೇಳ್ಬೇಡ, ಇವಳನ್ನ ಕೇಳು.
ಏನ್ ನಿನ್ ಮಾತಿನ ಅರ್ಥ? ಆ ಬಾಕ್ಸ್ ಇಲ್ಲಿರ್ದಲ್ಲ ನಾನು ತಿಂದಿಲ್ಲಿ ಇಟ್ಟಿದ್ದೀನಿ ಅಂತನಾ? ಹಾಗಂತ ನಾನು ಹೇಳಲೇ ಇಲ್ಲ, ಆದ್ರೆ ಅದೇ ನಿಜ. ಅದಿಂಗ್ ಹೇಳ್ತೀಯಾ? ಇವಳಿಗೆ ಏನೇನು ಇಷ್ಟ ಅಂತ ಕೇಳಿದಾಗ ಏನೇನು ಹೇಳಿದ್ಲು? ಕೇಕ್, ಚಾಕ್ಲೇಟ್, ಐಸ್ ಕ್ರೀಮ್. ಅದೆಲ್ಲಿ ಸಿಗುತ್ತೆ? ಬೇಕ್ರಿಲಿ. ನಿಮ್ಮಮ್ಮ ಇವತ್ತು ಬಾಕ್ಸಿಗೆ ಏನು ಕಟ್ಟಿದ್ರು? ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಜೊತೆ ಏನಿರುತ್ತೆ? ಮಿಕ್ಸರ್. ಮಿಕ್ಸರ್ ಎಲ್ಲಿ ಸಿಗುತ್ತೆ? ಬೇಕ್ರಿಲಿ. ಅದಿಲ್ ಕೈಯಲ್ಲಿದೆ ನೋಡು. ಕರೆಕ್ಟ್. ಇವಳಿಗೆ ಬೇಕ್ರಿ ಫುಡ್ ಅಂದ್ರೆ ತುಂಬಾ ಇಷ್ಟ. ಇವಳಿಗೆ ನಾನ್ ವೆಜ್ ಫುಡ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಇವಳಿನ ಬಾಕ್ಸ್ನ ಮುಟ್ಟಿಲ್ಲ. ಇವಳು ನಿನ್ ಬಾಕ್ಸ್ ಕೈ ಹಾಕಿ ತಿಂದಿದ್ದಾಳೆ, ಯಾಕಂದ್ರೆ ನೀನು ಪುಲ್ಸರ್. ಯಾಕೆ ಹೀಗ್ ಮಾಡ್ದೆ? ಸಾರಿ ಕಣೆ. ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲೇ. ಹಂಗಲ್ಲ, ಸಾರಿ ಕಣೆ. ಇನ್ಮೇಲೆ ನನ್ನ ಜೊತೆ ಮಾತಾಡ್ಬೇಡ. ನಮ್ಮಿಬ್ರು ಫ್ರೆಂಡ್ಶಿಪ್ ಕಟ್. ಪ್ಲೀಸ್. ಓಕೆ ಕಳ್ಳಿ. ಥ್ಯಾಂಕ್ಸ್. ಹೇ, ಇಟ್ಸ್ ಓಕೆ. ನಂಗೆ ಅನ್ಸುತ್ತೆ ನೀನು ದೊಡ್ಡವನಾಗ ಮೇಲೆ ಒಳ್ಳೆ ಡಿಟೆಕ್ಟಿವ್ ಆಗ್ತೀಯಾ ಅಂತ. ನಿಂಗೆ ಗೊತ್ತಾ, ನಂಗೆ ಶರ್ಲಾಕ್ ಹೋಮ್ಸ್ ಅಂದರೆ ತುಂಬ ಇಷ್ಟ. ಶಾರ್ಲಾಕ್ ಹೋಮ್ಸಾ? ಶಾರದಾ ಹೋಮ್ ಗೊತ್ತು. ಇವ್ರು ಯಾರೋ ಶರ್ಲಾಕ್ ಹೋಮ್ಸು? ಯಾರೋ ದೊಡ್ಡ ಆಫೀಸರ್ ಇರ್ಬೇಕು ಬಿಡು. ಹಾ, ನಂಗೂ ಅವ್ರಂದ್ರೆ ತುಂಬಾ ಇಷ್ಟ. ನಾನು ದೊಡ್ಡವನ, ಆಮೇಲೆ ಅವ್ರ ತರ ಆಗ್ಬೇಕಂತಾನೆ ಇದ್ದೀನಿ. ಆಗ್ತೀಯ ಬಿಡು. ಸರಿ, ಬಾಯ್ 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 ಬಾಯ್. ಕದ್ದು ಮುಚ್ಚಿ ಕಾಡೋ ಹೃದಯವೇ, ಕಾಡದಿರು ಪೆದ್ದು ಮುದ್ದು ಮಾತನಾಡದೆ, ನಿದ್ದೆಯಲ್ಲೂ ಎದ್ದು ಕೂರುವೆ, ಸುಮ್ಮನಿರು ಕನಸಿನಲ್ಲೂ ಏಕೆ ಕಾಡುವೆ, ಕನಸೊಂದ ನಾ ಕಂಡೆ ನಿನ್ನ ಮುದ್ದಾಡೋ ಹಾಗೆ, ಅದರಲ್ಲೂ ತುಸುಕೋಪ ಅದುವೇ ಚಂದ ನಿನಗೆ. ಕದ್ದು ಮುಚ್ಚಿ ಕಾಡೋ ಹೃದಯವೇ, ಕಾಡದಿರು ಪೆದ್ದು ಮುದ್ದು ಮಾತನಾಡದೆ, ನಿದ್ದೆಯಲ್ಲೂ ಎದ್ದು ಕೂರುವೆ, ಸುಮ್ಮನಿರು ಕನಸಿನಲ್ಲೂ ಏಕೆ ಕಾಡುವೆ. ವಾವ್, ನೈಸ್ ಲವ್ ಸ್ಟೋರಿ. ಥ್ಯಾಂಕ್ ಯು. ಆಮೇಲೆ ಸರ್? ಆಮೇಲೆ ಇನ್ನೇನು, ಹೈಸ್ಕೂಲ್ ಮುಗೀತು, ಕಾಲೇಜ್ಗಂತ ಬೆಂಗಳೂರಿಗೆ ಹೋದ್ಲು. ನೋಡು, ನಾನು ಮತ್ತೆ ಒಂದಲ್ಲ ಒಂದಿನ ಸಿಗ್ತೀನಿ. ನೀನು ಡಿಟೆಕ್ಟಿವ್ ಆಫೀಸರ್ ಆಗಲೇಬೇಕು. ಆಗ್ತೀಯ ಅಲ್ವಾ? ಆಗ್ತೀನಿ. ಹಾಂ, ಆದ್ಮೇಲೆ ನಮ್ಮನ್ನ ಮರಿಬಾರ್ದು. ಹೇ, ಬಿಡ್ತು ಅನ್ನು, ಖಂಡಿತ ಮರೆಯಲ್ಲ. ಏ ಗಿರಿಜಾ, ಹಾಂ, ಅಪ್ಪ ಕರಿತಾ ಇದ್ದಾರೆ, ನಾನು ಬರ್ತೀನಿ. ಹಾಂ, ಬಾಯ್. ಒಂದು ನಿಮಿಷ, ಇದು ನನ್ನ ನೆನಪಿಗೋಸ್ಕರ. ಬರ್ತೀನಿ. ಬಾಯ್. ಅಂದದಲ್ಲಿ ನಿನ್ನ ಮುಂದೆ ಯಾರು ಇಲ್ಲವೇ, ನಂಗೆ ನಾನೇ ತಿಳಿಯೋ ಮುಂಚೆ ಕಳೆದು ಹೋದೆ. ಅದಕ್ಕೆ ಅವತ್ತೇ ಡಿಸೈಡ್ ಆದೆ, ನಾನು ಡಿಟೆಕ್ಟಿವ್ ಆಗಲೇಬೇಕು ಅಂತ. ಅವಳನ್ನ ಮರಿಬಾರ್ದು ಅಂತ ನನ್ನ ಹೆಸರು ಮುಂದೆ ಅವಳ ಹೆಸರನ್ನ ಇಟ್ಕೊಬಿಟ್ಟೆ. ಇಟ್ಕೊಂಬಿಟ್ಟೆ? ಏನಂತ ಇಟ್ಕೊಂಬಿಟ್ಟೆ? GR ಅಂತ. GR? ಹಾಂ. GR ಅನ್ನೋದು ಇನ್ಸಿಲ್ ಅಲ್ವಾ? ಅಲ್ಲ, ಮತ್ತೆ ಗಿರಿಜಾ ರಾಮ್ ಅಂತ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾನೇ GR ಅಂತ ಇಟ್ಕೊಬಿಟ್ಟೆ. ಸರ್, ನೆಕ್ಸ್ಟ್ ನೀವು ಯಾವ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಯಾವುದು ಕೇಸ್ ಇಲ್ಲ. ಯಾಕೆ? ಯಾವುದು ಬರ್ತಾ ಇಲ್ವಾ? ಹಲೋ, ಆ? ತುಂಬಾ ಕೇಸ್ ಇದೆ, ಆದ್ರೆ ನಾನೇ ಕಿಕ್ಕಿರ ಕೇಸ್ ಬೇಕು ಅಂತ ಕಾಯ್ತಾ ಇದ್ದೀನಿ. ಓಹೋ ಸರ್, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹಾ, ಕೆಳಗಡೆ ಪಾಸ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಬೇಕು. ಯಾವುದೇ ಕೇಸ್ ಇದ್ರೂ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಕೊಡ್ತಾರೆ. ಹಾ, ಬೇಗ ಬೇಗ ಫೋನ್ ಎತ್ಕೊಳ್ಳಿ. ಆ ಫೋನ್ನೊಂದಿಗೆ ನಿಮ್ಮ ಕೇಸ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾ, ಆಫರು? ಒಂದು ಕೇಸ್ನ ಕೊಟ್ರೆ ಇನ್ನೊಂದು ಕೇಸ್ನ ಫ್ರೀಯಾಗಿ ಕೆಲಸ ಮಾಡ್ಕೊಡ್ತೀವಿ. ಯಾ, ಕೊಡೋ ಫೋನ್ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಫೇಮಸ್ ಆಗಿರೋನ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಈ ರೀತಿ ಹಲವಾರು ಫೇಮಸ್ ಆಗಿರೋನ ನಾನು ಇಂಟರ್ವ್ಯೂ ಮಾಡಬೇಕಾ? ನೀವು ಮಾಡಬೇಕಾಗಿರೋದು ಇಷ್ಟೇ, ಕಿಂಗ್ ಆಫ್ ಹೆಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿನ ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವರೇ ನಂಗೆ ಸರಿಯಾದ ವ್ಯಕ್ತಿ ಅನ್ಸುತ್ತೆ. ಹಲೋ, ಡಿಟೆಕ್ಟಿವ್ ಸೋಮಶೇಖರ್ ಹಿಯರ್.
ಇವಾಗ ನಿಮ್ಮ ಲೈವ್ ನೋಡ್ತಾ ಇದ್ದೆ ಸರ್. ಹೌದಾ? ಅನ್ಅಫಿಷಿಯಲ್ ಆಗಿ ನಂದು ಒಂದು ಕೇಸ್ ಇದೆ ಸರ್. ಕೇಸ ಎಷ್ಟೊತ್ತಾಗತ್ತೆ? ನೀವು ಅಂದರೆ 10 ನಿಮಿಷ ಸರ್. ಬೇಗ ಬನ್ನಿ. ಹಾ ಸರಿ. ಬಾಸ್ ಕೇಸ್ ಬಂತು. ಲೈ ನೀನು ಇಲ್ಲೇ ಕಾರಲ್ಲಿರೋಗ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ರಾಮೇಗೌಡ ಅಂತ. ಕೂತ್ಕೊಳ್ಳಿ. ಒಳ್ಳೆ ಸಂಸ್ಕಾರ ಇರ್ಲಿ. ಹೇಳಿ, ಏನು ನಿಮ್ಮ ಸಮಸ್ಯೆ? ಸರ್ ಇನ್ಸ್ಟಾಗ್ರಾಮಲ್ಲಿ ಒಂದು ಹುಡುಗಿ ಪರಿಚಯ ಆದ್ಲು ಸರ್. ನಂಬರ್ ಕೊಟ್ಲು ಸರ್. ಮೆಸೇಜ್ ಮಾಡ್ತಿದ್ದೆ ಸರ್. ಆ ಮೆಸೇಜು ಡೀಪಾಗಿ ಹೋಗಿ ಲವ್ ಆಗೋಗ್ಬಿಡ್ತು ಸರ್. ಲವ್ ಆಯ್ತಲ್ಲ ಅಂತ ಒಂದು ವಿಡಿಯೋ ಕಾಲ್ ಮಾಡಿದೆ ಸರ್. ಈಗ ಆ ವಿಡಿಯೋ ಕಾಲ್ನ ರೆಕಾರ್ಡ್ ಮಾಡಿಕೊಂಡು 1 ಲಕ್ಷ ಕೇಳ್ತಾವಳೆ ಸರ್. ಯಾವ ಥರ ವಿಡಿಯೋ ಕಾಲ್ ಮಾಡಿದ್ದೆ? ಈ ಬಾಡಿನ ಇಟ್ಕೊಂಡು ಆ ವಿಡಿಯೋ ಕಾಲ್ ಅದು ಹೆಂಗಪ್ಪ ಮಾಡಿದೆ ನೀನು? ನನ್ನ ವಿಡಿಯೋ ನೋಡಿ ಸುಮ್ಮನಾಗವಳೆ. ನಿನ್ನ ವಿಡಿಯೋ ಏನಾದ್ರು ನೋಡಿದ್ರೆ ಸತ್ಯ ಹೋಗಿರ್ತಾ ಇದ್ದೆ. ಹಲೋ, ಬಾಡಿ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡಿ. ಆ ಲೇಡಿ ಯಾರು ಅನ್ನೋ ಐಡಿ ಕೊಡಿ. 1 ನಿಮಿಷ ಸರ್. ಇವಳಾ? ಹೌದು ಸರ್. ನೋಡಕೊಳ್ಳೆ ಕಾಶ್ಮೀರ ಮಂದಾಣ ಥರ ಇಲ್ವಾ? ಕಾಶ್ಮೀರ ಮಂದಾಣನ್ ಥರ ಅಲ್ಲ, ಕಾಶ್ಮೀರ ಮಂದಾಣನೇ. ಕಾಶ್ಮೀರ ಮಂದಾಣ ನನ್ ಲವ್ ಮಾಡ್ತಾವಳ. ಲೇ ತಗಡು, ನಿನ್ನ ಕಾಶ್ಮೀರ ಮಂದಾಣ ಏನ್ ಲವ್ ಮಾಡ್ತಿರ್ಲಿಲ್ಲ. ಅವಳು ಫೋಟೋ ಇಟ್ಕೊಂಡು ಯಾವನ ನಿನ್ನ ಯಾಮಾರ್ಸಿದಾನೆ. ಯಾಮಾರಿಸ್ಬಿಟ್ನ? ಅಯ್ಯಯ್ಯೋ ಸರ್, ಮುಂದಿನ ವರ್ಷ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇತ್ತು. ನನ್ ಗೆಲ್ಬೇಕು ಸರ್. ನನ್ನ ಕೆರಿಯರ್ ಡ್ಯಾಮೇಜ್ ಆಗ್ಬಿಡ್ತದೆ. ದಯವಿಟ್ಟು ನೀವೇ ನಂಗೆ ದಾರಿ ತೋರಿಸ್ಬೇಕು ಸರ್. ಸರ್ ತಗೊಳ್ಳಿ, ಇದರಲ್ಲಿ 1 ಲಕ್ಷ ಐತೆ, ತಗೊಳ್ಳಿ ಸರ್. ಈ 1 ಲಕ್ಷ ಇಲ್ಲಿ ಕೊಡೋ ಬದಲು ಅವನು ಕೊಟ್ಟಿದ್ರೆ ನೀನ್ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಲ್ಲ. ಏಯ್ ನಾನೇನ್ ದಡ್ಡನ ಮಗನ? ಆ ಹುಡುಗಿಗೆ 1 ಲಕ್ಷ ಕೊಟ್ಟು 1 ಲಕ್ಷದ ಮೇಲೆ ಲಕ್ಷ 1 ಲಕ್ಷದ ಮೇಲೆ ಲಕ್ಷ ಕೊಡ್ತಾ ಇದ್ರೆ ಫುಲ್ ಪೀಕಿಸ್ಕೊಂಡ್ಬಿಡ್ತಾ ಇದ್ಲು. ಅದೇ 1 ಲಕ್ಷ ಇವ್ರಿಗೆ ಕೊಟ್ರೆ ಇವ್ರೆ ಅವಳ ಹತ್ರ ಪೀಕಿಸ್ಕೊಂಡ್ಬಿಡ್ತಾರೆ. ಗೆಲ್ತೀಯ ಕಣೋ, ಈ ಸರಿ ಎಲೆಕ್ಷನ್ ಅಲ್ಲಿ ಪಕ್ಕಾ ಗೆಲ್ತೀಯ. ಸರ್ ಒಪ್ಪಿಸ್ಕೋಬೇಕು ಸರ್. ನೀನೇನು ತಲೆ ಕೆಡ್ಸ್ಕೊಬೇಡ, ನಾನ್ ನೋಡ್ಕೊಂತೀನಿ. ನೀನ್ ಆರಾಮಾಗ್ರುಡು. ನಿನಗೆ ಬ್ಲಾಕ್ ಮೇಲ್ ಮಾಡ್ತಾರೋ ನಂಬರ್ ಕೊಡು. ನಂಬರ್ ಅಲ್ಲೇ ಇದೆ ಸರ್. ಲೇ ಅಷ್ಟೆಂಟು ಬಸ್ ತಗೋ. ಹಾ, ಫೋನ್ ಪೇ ಮಾಡೋಂತ ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ ಡಯಲ್ ಮಾಡ್ಕೊಂಡು ಅಣ್ಣನ್ ಕಳ್ಸ್ಕೊಟ್ಬಿಡು. ಸರಿ ಬಾಸ್. ಅಲ್ಲ, ನಿಮಗ್ ನೀವೇ ನಂಬರ್ ಹೊಡ್ಕೊಳ್ಳೋದಲ್ಲ, ಬೇರೆಯವ್ರ ನಂಬರ್ ನೀವು ಹೊಡ್ಕೋಬೇಕು. ಅದಕ್ಕೆ ಅವ್ನು ಅಷ್ಟೆಂಟ್ ಆಗಿದ್ದಾನೆ. 1 ನಿಮಿಷ ನಂಬರ್ ಹೇಳೋ. ಡೀಪಾಗಿ ಚೆಕ್ ಮಾಡ್ತಾವ್ರೆ ಅಂದ್ರೆ ಗ್ಯಾರಂಟಿ ವರ್ಕೌಟ್ ಮಾಡೇ ಮಾಡ್ತಾರೆ. ಓಕೆ ಡನ್. ಸರ್ ನಿಮ್ಮ ಮೊಬೈಲು. ಸರ್ ಬರ್ಲ ಸರ್. ಹಾ, ದೇವ್ರ ದಯಿಂದ ಒಳ್ಳೆ ಜಾಗಕ್ಕೆ ಬಂದೆ ಅನ್ಸುತ್ತೆ. ಲೇ ಅಷ್ಟೆಂಟು ಎತ್ಲಾ ಗಾಡಿನ ಕಾಲ್ ಮಾಡೋ. ಕೆಲಸ ಸಕ್ಸಸ್ ಕಂತೆ. ಬಾಸ್ ಸ್ವಿಚ್ ಆಫ್ ಬರ್ತಿದೆ ಬಾಸ್. ಎಲ್ಲಿ ಹೋಗ್ತಾನೆ? ಸಿಗ್ತಾನೆ. ಈ ಕೇಸ್ನ ತಗೊಂಡಿರೋದು ಯಾರು? ಸೋಮಶೇಖರ್ ಜಿಆರ್. ಡಿಟೆಕ್ಟಿವ್ ಸೋಮಶೇಖರ್ ಜಿಆರ್. ಸಾರಿ ಬಾಸ್. ನಡ್ಕೊಂಡೋಗಿ ಹಿಡಿಲ್ಲ, ಇಲ್ಲ ಓಡ್ಕೊಂಡೋಗಿ ಹಿಡಿಲ್ಲ. ಬೇಡ, ಟೆಕ್ನಾಲಜಿ ಎಷ್ಟೊಂದು ಫಾಸ್ಟ್ ಆಗಿದೆ. ಆನ್ಲೈನಲ್ಲೇ ಹಿಡಿದು ಬಿಡ್ಲಾ? ಬೇಡ. ಡಿಟೆಕ್ಟಿವ್ ಆಫೀಸರು ಹೆಸರು ಮಾಡೋದು ಹೆಂಗೆ? ಯಾವ ಥರ ಹಿಡೀಲಿ? ಹಲೋ, ಕರೆಕ್ಟ್. ಡಿಟೆಕ್ಟಿವ್ ಸೋಮಶೇಖರ್ ಅವರು ಇದ್ದಾರಾ? ಹಿಂಗೆ ಇದ್ದಾರೆ, ಹಿಡಿಬೋದು. ಕೊಟ್ಟೆ. ಹಿಂಗೋದ್ರೆ ಹಂಗೆ ಹಿಡಿಬೋದು. ಬಾಸ್ ಯಾವ್ದೋ ಹೊಸ ಕೇಸ್ ಬಂದಂಗಿದೆ ಬಾಸ್. ಹೊಸ ಕೇಸಾ? ಹಲೋ, ಡಿಟೆಕ್ಟಿವ್ ಸೋಮಶೇಖರ್ ಹಿಯರ್. ಹಲೋ, ಗಿರಿಜನ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ, ನೀನು? ನಾನು ಚೆನ್ನಾಗಿದ್ದೀನಿ. ಎಲ್ಲಿದೀಯಾ? ಬ್ಯಾಂಗ್ಳೂರ್. ನಾನು ಕೂಡ ಬೆಂಗಳೂರಲ್ಲೇ ಇರೋದು. ಹಾಗಿದ್ರೆ ಮೀಟ್ ಆಗೋಣ. ಇಷ್ಟು ವರ್ಷ ಕಾದಿದ್ದೆ ಇದಕ್ಕಲ್ವಾ? ಇವಾಗಲೇ ಹೊರಟೆ. ಹೇ ಬೇಡ, ನಾಳೆ ಬೆಳಿಗ್ಗೆ ಬಾ. ಯಾಕೆ? ಇವತ್ತು ನಂಗೆ ಸ್ವಲ್ಪ ಕೆಲಸ ಇದೆ. ಹೌದಾ? ಓಕೆ.
ಮುದ್ದು ಗೊಂಬೆ ಅಂದದಲ್ಲಿ ನಿನ್ನ ಮುಂದೆ ಯಾರೂ ಇಲ್ಲವೇ ನಂಗೆ ನಾನೇ ತಿಳಿಯೋ ಮುಂಚೆ ಕಳೆದು ಹೋದೆ ನಿನ್ನ ಪ್ರೀತಿ ಗುಂಗಲ್ಲಿ ಕಣೆ ಚಂದ್ರ ಹೋಗಿ ಬೇಗ ಬರಲಿ ಸೂರ್ಯ ಹೇಳೋದಿದೆ ಒಂದು ವಿಷಯ ನಿನ್ನನ್ನೇ ಬಯಸಿದೆ ಹೃದಯ ಹೇಳೆ ನನ್ನ ಪ್ರೀತಿಸುವೆಯ ಕದ್ದು ಮುಚ್ಚಿ ಕಾಡೋ ಹೃದಯವೇ ಕಾಡದಿರು ಕಾಣೆಯಾಗಿದೆ ನನ್ನ ಹೃದಯವೇ ನಿದ್ದೆಯಲ್ಲೂ ಎದ್ದು ಕೂರುವೆ ಸುಮ್ಮನಿರು ಕನಸಿನಲ್ಲೂ ಏಕೆ ಕಾಡುವೆ ಬಾ ಕಡೆ ಅವತ್ತು ಹೇಗಿದ್ಲು ಇವತ್ತು ಹಾಗೇ ಇದ್ದಾಳೆ ಮೆಸೇಜ್ ಮಾಡೇ ಬಿಡೋಣ ಏನಂತ ಮಾಡಲಿ ಊಟ ಆಯ್ತಾ ಅಯ್ಯೋ ಕಳಿಸ್ಬಿಟ್ಟೆ ಅಯ್ಯೋ ಕಳಿಸ್ಬಿಟ್ಟೆ ಅಯ್ಯೋ ಕನ್ಸಲೆಲ್ಲ ಬರ್ತಾಳೆ ಚಂದ ಮಾಮನ ಮುದ್ದು ಗೊಂಬೆ ಅಂದದಲ್ಲಿ ನಿನ್ನ ಮುಂದೆ ಯಾರೂ ಇಲ್ಲವೇ ನಂಗೆ ನಾನೇ ತಿಳಿಯೋ ಮುಂಚೆ ಮಧು ಹೇಳಿ ಬಾಸ್. ಹೋಗ್ತಾ ರೋಸ್ ನೆನಪು ಮಾಡು. ಯಾಕೆ ಬಾಸ್? ಅವಳಿಗೆ ರೋಸ್ ಅಂದ್ರೆ ತುಂಬಾ ಇಷ್ಟ. ಕದ್ದು ಮುಚ್ಚಿ ಕಾಡೋ ಹೃದಯವೇ ಕಾಡದಿರು ಕಾಣೆಯಾಗಿದೆ ನನ್ನ ಹೃದಯವೇ ಚಂದ್ರ ಹೋಗಿ ಬೇಗ ಬರಲಿ ಸೂರ್ಯ ಹೇಳೋದಿದೆ ಒಂದು ವಿಷಯ ನಿನ್ನನ್ನೇ ಬಯಸಿದೆ ಹೃದಯ ಹೇಳೆ ನನ್ನ ಪ್ರೀತಿಸುವೆಯ ನಿನ್ನ ನೋಡಲು ನಾನು ಬಂದಿರುವೆ ಮಾತನಾಡು ಏಕೆ ನೀನು ಮೌನ ತಾಳಿರುವೆ ಹೃದಯ ತುಂಬ ಭಾರವಾಗಿದೆ ಮತ್ತೆ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತೀನಿ. ಬಾಸ್ ರಿಪೋರ್ಟ್ಸ್ ಬಂದಿದೆ ಬಾಸ್. ಇಟ್ಸ್ ಕ್ಲಿಯರ್ ಸೂಸೈಡ್ ಬಾಸ್. ಮಧು ಬಾಸ್ ನಾವು ಅಲ್ಲಿ ಹೋಗ್ಬೇಕನ್ಸುತ್ತೆ. ಎಲ್ಲಿಗೆ ಬಾಸ್? ಬಾಸ್ ನಾವು ಇಲ್ಲಿಗೆ ಯಾಕೆ ಬಂದ್ವಿ? ಹಾ ಶಾತರ್ಯಕ್ಕೆ ಬಾಸ್. ಮತ್ತಿನ್ನೇನೋ ಏನಾದರೂ ಎವಿಡೆನ್ಸ್ ಸಿಗತ್ತೆ ಹುಡುಕು. ಸರಿ ಬಾಸ್. ಏಯ್ ಬಾಸ್ ಏನೋ ಹುಡುಕ್ತಾ ಇದೆಯಾ? ಅದೇ ಸಾರಿ ಬಾಸ್. ಎವಿಡೆನ್ಸ್ ಹುಡುಕು. ಎಸ್ ಬಾಸ್. ಹೊರಡು.
ಬಾಸ್ ನಿಮ್ಗೇನು ಬುದ್ಧಿಗಿದಿ ಇದೆಯಾ? ಅವಳು ಸತ್ಲು ಅಂತ ನೀವು ಸಾಯ್ತೀರಾ? ಏ ನಾನು ಅವಳು ಸತ್ಲು ಅಂತ ಸಾಯಕ್ ಹೋಗಿದ್ದಲ್ಲ. ಮತ್ತೆ ನಾನು ಇದಕ್ಕ ಸಾರಿ ಬಾಸ್, ಏನು ಎಮೋಷನಲ್ ಅಲ್ಲಿ ಬಂದ್ಬಿಡ್ತು. ಮಧು, ನನ್ನ ಹೈಟ್ ಎಷ್ಟು? ಬಾಸ್ ನನ್ನ ಹೈಟು 5.6 ಇರ್ಬೋದು, ನಿಮ್ದು 5.7 5.8 ಇರ್ಬೋದು. 5.7. ರಿಪೋರ್ಟ್ ಪ್ರಕಾರ ಗಿರಿಜನ್ ಹೈಟ್ ಬಂದು 5.4. ನನ್ನ ಹೈಟು 5.7. ನನಗೆ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಕಷ್ಟ ಆಯಿತು ಅಂದರೆ ಗಿರಿಜಾ ಹ್ಯಾಂಗ್ ಮಾಡ್ಕೊಂಡ್ಲು? ಈ ಹಗ್ಗಕ್ಕೆ ಹ್ಯಾಂಗ್ ಮಾಡ್ಕೊಬೇಕಂದ್ರೆ ಅವ್ರ ಹೈಟು ಮಿನಿಮಮ್ 6 ಫೀಟ್ ಇರಬೇಕು. ನನಗನ್ಸುತ್ತೆ ಇದು ಸೂಸೈಡ್ ಅಲ್ಲ, ಮರ್ಡರ್. ಮಾಡ್ರಾ? ಯಾರು ಮಾಡಿರೋದು ಬಾಸ್? ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಅಂದ್ರೆ ಈ ಕೇಸ್ನ ನಾವು ತಗೊಳ್ತಾ ಇದೀವಾ? ಕೇಸ್ನ ಯಾವಾಗಲೂ ತಗೊಂಡಾಗಿದೆ, ಕೊಲೆಗಾರ ಯಾರು ಅಂತ ಕಂಡುಹಿಡಿಬೇಕಷ್ಟೇ. ಬಸ್ 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 ಗಿರಿಜಾ ಅವ್ರ ಅಪ್ಪ ಬರ್ತಾ ಇದ್ದಾರೆ. ಅಂಕಲ್ ಒಂದು ನಿಮಿಷ ಅಂಕಲ್, ನಿಮ್ಮ ಹತ್ರ ಮಾತಾಡಬೇಕು. ನನ್ನ ಹೆಸರು ಸೋಮಶೇಖರ್ ಅಂತ, ಗಿರಿಜನ್ ಸ್ಕೂಲ್ ಫ್ರೆಂಡು. ಗಿರಿಜನ್ ಬಗ್ಗೆ ಏನಾದರೂ ಹೇಳಿ ಅಂಕಲ್. ಗಿರಿಜಾ ಯಾಕೆ ಹಿಂಗೆ ಮಾಡಿಕೊಂಡ್ಲು? ನನ್ನ ಮಗಳು ಚಿಕ್ಕ ವಯಸ್ಸಿನಿಂದಲೂ ಅವಳು ದೊಡ್ಡ ಜರ್ನಲಿಸ್ಟ್ ಆಗಬೇಕು ಅಂತೇಳಿ ತುಂಬ ಆಸೆ ಪಡ್ತಾ ಇದ್ಲು. ಅದಕ್ಕೆ ಆಲ್ಮಾ ಮೀಡಿಯಾ ಎಜುಕೇಷನ್ಗೆ ಅಂತ ಜಾಯ್ನ್ ಆದ್ಲು. ಮನೆಗೂ ಅಲ್ಲಿಗೂ ತುಂಬ ದೂರ ಆಗುತ್ತೆ ಅಂತೇಳಿ ಅಲ್ಲೇ ಒಂದು ಚಿಕ್ಕ ಮನೆ ಮಾಡ್ಕೊಂಡಿದ್ಲು. ಆದರೆ ಅದೇ ಮನೆಯಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮಷ್ಟೇ ನೋವು ನನಗೂ ಆಗಿದೆ. ನಿಮಗೆ ಅಂಕಲ್ ಅದು ಹಂಗಲ್ಲ ಅಂಕಲ್, ಯಾವುದೇ ಮರ್ಡರ್ ಕೇಸ್ ಬಂದರೂ ನಮ್ಮ ಬಾಸ್ಗೆ ತುಂಬ ನೋವಾಗುತ್ತೆ. ಹೇಯ್, ನನ್ನ ಮಗಳು ಮರ್ಡರ್ ಆಗೋಗ್ಬಿಟ್ಟಿದ್ದಾಳ ಅಂಕಲ್ ಕ್ಲಾರಿಟಿ ಇಲ್ಲ ಅಂಕಲ್, ಸ್ವಲ್ಪ ಡೌಟ್ ಇದೆ. ದಯವಿಟ್ಟು ನನ್ನ ಎನ್ಕ್ವೈರಿಗೆ ಸ್ವಲ್ಪ ಕೋಪ್ರೇಟ್ ಮಾಡಿ. ನಿಮ್ಮ ಮಗಳು ಸಾಯಕ್ಕಿಂತ ಮುಂಚೆ ಏನಾದರೂ ಕಾಲ್ ಮಾಡಿದ್ಲಾ? ಏನಾದರೂ ಹೇಳ್ಕೊಂಡ್ಲಾ? ಇಲ್ಲಪ್ಪ, ನನಗೇನು ಹೇಳಿಲ್ಲ. ಹಾಂ, ಆದರೆ ಬೆಳಿಗ್ಗೆ ಕಾಲ್ ಮಾಡಿ ಅಪ್ಪ ನಾನು ಕೆಂಗೇರಿ ಪೊಲೀಸ್ ಸ್ಟೇಷನ್ ಇದ್ದೀನಿ, ನಂತರ ಕಾಲ್ ಮಾಡ್ತೀನಿ ಅಂತ ಅಂದ್ಲು. ಪೊಲೀಸ್ ಸ್ಟೇಷನಾ? ಯಾಕೆ? ಗೊತ್ತಿಲ್ಲಪ್ಪ. ಹಾಂ, ಹಾಗೂ ಅವಳು ಜರ್ನಲಿಸ್ಟ್ ಅಲ್ವಾ. ಈ ಸ್ಟೇಷನ್ನು, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ನು ಇವೆಲ್ಲ ಕಾಮನ್ನೇ ತಾನೇ. ಅದಕ್ಕೆ ನಾನು ಕೂಡ ಸುಮ್ಮನಾಗ್ಬಿಟ್ನಪ್ಪ. ಅಂಕಲ್ ತಗೊಳ್ಳಿ, ಗಿರಿಜನ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಗೊತ್ತಾದ್ರೂ ದಯವಿಟ್ಟು ನನಗೆ ಕಾಲ್ ಮಾಡಿ. ಸರಿ ಆಯ್ತಪ್ಪ, ಬರ್ತೀವಿ. ಕೊಲೆಗಾರ ಎಷ್ಟೇ ದೊಡ್ಡ ಬುದ್ಧಿವಂತ ಆದರೂ ಎಲ್ಲೋ ಒಂದು ಕಡೆ ನಮಗೆ ಅಂತ ಒಂದು ಸಣ್ಣ ಸುಳು ಬಿಟ್ಟಿರ್ತಾನೆ, ಅದನ್ನೇ ಹುಡುಕ್ಬೇಕು. ಸರ್, ಇನ್ಸ್ಪೆಕ್ಟರ್ ನೋಡಬೇಕಾಗಿತ್ತು. ಅಲ್ಲೋಗಿ ಕೂತ್ಕೊಳ್ರಿ, ಮೇಡಮ್ ಬರ್ತಾರೆ. ಬಾಸ್ ನಮ್ಗೇನೊಂಚೂರು ಬೆಲೆನೇ ಇಲ್ವಾ? ಎಷ್ಟಪ್ಪ ಬೆಲೆ? ಆಗಲ್ಲ ಬಾಸ್, ಎಷ್ಟೊತ್ತಿಂದ ಕಾಯಿಸ್ತಾ ಇದ್ದಾರೆ. ಬಂದ್ರು ನೋಡು. ಬಾಸ್ ನಾನು ಹ್ಯಾಂಡಲ್ ಮಾಡ್ಲಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಬ್ರು ಡಿಟೆಕ್ಟಿವ್ಸ್ನ ಹಾಫ್ ಅನ್ ಅವರ್ ಇಂದ ವೆಯ್ಟ್ ಮಾಡಿಸ್ತಾ ಇದ್ದೀರಲ್ಲ, ನಿಮ್ಗೇನು ಸೆನ್ಸ್ ಇಲ್ವಾ ಇವ್ರನ್ನ ವೆಯ್ಟ್ ಮಾಡಿಸ್ಬಾರ್ದು ಅಂತ? ಇಟ್ಸ್ ಓಕೆ, ಏನೋ ಆಗ್ಬಾರ್ದು ಆಗೋಗಿದೆ,
2 ಕಾಫಿ ಹೇಳಿ. ಏನ್ರಿ ಆಗ್ ಲುಕ್ ಕೊಡ್ತಾ ಇದ್ದೀರಾ? 2 ಕಾಫಿ ಹೇಳ್ರಿ. ಬಾಸ್ ವರ್ಕೌಟ್ ಆದಾಗಿದೆ. ಯಾರು ನೀವು? ಡಿಟೆಕ್ಟಿವ್ಸು ಮೇಡಮ್. ಡಿಟೆಕ್ಟಿವ್ಸಾ? ಅಲ್ಲಿ ಕೂತಿದಾನಲ್ಲ ಅವನ್ ಯಾರಂತ ಗೊತ್ತಾ? ಈ ಏರಿಯಾ ಕಾರ್ಪೊರೇಟರ್. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕ್ಯಾಬಿನಿಗೆ ಬರೋಕ್ಕಾಗದೆ 3 ಅವರಿಂದ ವೆಯ್ಟ್ ಮಾಡ್ತಾ ಇದ್ದಾನೆ. ಅಂಥದ್ರಲ್ಲಿ ನನ್ನ ಕ್ಯಾಬಿನಿಗೆ ಬಂದು ನನ್ನ ಸೆನ್ಸ್ ಬಗ್ಗೆನೇ ಮಾತಾಡ್ತಿದ್ದಿಲ್ಲ. ಎಷ್ಟೋ ಧೈರ್ಯ ನಿಂಗೆ? ಸಾರಿ ಮೇಡಮ್. ಬಂದಿದ್ದೇನು ಹೇಳು? ಅದನ್ನು ನಾನು ಹೇಳ್ತೀನಿ ಮೇಡಮ್. ಮೇಡಮ್ 3 ಡೇಸ್ ಬ್ಯಾಕು ಗಿರಿಜಾ ಅನ್ನೋ ಹುಡುಗಿ ನಿಮ್ಮ ಸ್ಟೇಷನಿಗೆ ಬಂದಿದ್ಲು. ಅವಳು ಯಾಕೆ ಬಂದಿದ್ಲು, ಏನಕ್ಕೆ ಬಂದಿದ್ಲು ಅನ್ನೋ ಡೀಟೇಲ್ಸ್ ಬೇಕಾಗಿತ್ತು. ಗಿರಿಜನ? ಅದೆಲ್ಲ ನಿಮ್ಗೆ ಯಾಕೆ ಬೇಕು? ಮೇಡಮ್ ಗಿರಿಜಾ ಇಲ್ಲಿಗೆ ಬಂದೋಗಿದ್ದ ದಿವಸನೇ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನನಗೆ ಸ್ವಲ್ಪ ಡೌಟ್ ಇದೆ, ಅದು ಸೂಸೈಡ್ ಅಲ್ಲ ಮರ್ಡರ್ ಅಂತ. ವಾಟ್? ಮರ್ಡರಾ? ಎಸ್ ಮೇಡಮ್. ಅದೇಂಗೆ ಹೇಳ್ತೀರಾ? 1 ನಿಮಿಷ ಮೇಡಮ್. 5.4 ಹೈಟ್ ಇರೋ ಗಿರಿಜಾ 6 ಫೀಟ್ ಇರೋ ಹ್ಯಾಂಗರ್ಗೆ ಹೇಗೆ ಮೇಡಮ್ ಹ್ಯಾಂಗ್ ಮಾಡ್ಕೊಳಕ್ಕೆ ಸಾಧ್ಯ? ನೀವೇ ಕೊಟ್ಟಿರೋ ರಿಪೋರ್ಟ್ ಚೆಕ್ ಮಾಡಿ. ಆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡಿರೋ ಸ್ಟೂಲ್ ಹೈಟ್ 2 ಫೀಟ್ ಮೇಡಮ್. ಅದನ್ನು ಕ್ಯಾಲ್ಕುಲೇಟ್ ಮಾಡೇ ಹೇಳ್ತಾ ಇದ್ದೀನಿ. ಆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಸ್ಟೂಲ್ ಮೇಲೆ ಪಿಲ್ಲೋ ಕೂಡ ಯೂಸ್ ಮಾಡಿದ್ದಾಳೆ. ಅದು ಕೂಡ ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿದೆ. ನಿಮಗ್ ಗೊತ್ತಿಲ್ವಾ? ನಮಗೆ ಮನೇಲೆಲ್ಲೂ ಪಿಲ್ಲೋನೇ ಕಾಣಿಸ್ತಿಲ್ವಲ್ಲ. ರೀ ಪ್ರಭಾಕರ್, ಮೇಡಮ್ ಬನ್ರಿ ಇಲ್ಲಿ. ಬಂದೆ ಮೇಡಮ್. 3 ದಿನದಿಂದ ಅದ್ಯಾರೋ ಗಿರಿಜಾರಾಮನ್ ಅವ್ರು ಬಂದಿದ್ರಂತಲ್ಲ, ಯಾರ್ರೀ? ಅದೇ ಮೇಡಮ್, ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ಲು. ನಾನೇ NCR ರಿಪೋರ್ಟ್ ಆಗಿ ಕಳ್ಸಿಕೊಟ್ನಲ್ಲ. ಗೊತ್ತಾಯ್ತಲ್ಲ, ಹೊರಡಿ. ಮೇಡಮ್ ನನಗೆ ಆ NCR ಕಾಪಿ ಸಿಗ್ಬೋದಾ? ಯಾಕೆ? ಸುಮ್ಮನೆ ಮೇಡಮ್. ಹಾಗೆಲ್ಲ ಕೊಡಕ್ಕಾಗಲ್ಲ ರೀ. ಮೇಡಮ್, ಈ ಪ್ರಪಂಚದಲ್ಲಿ ಯಾರು ಏನು ಸುಮ್ಮನೆ ಕೊಡಲ್ಲ ಮೇಡಮ್. ತಗೊಳ್ಳಿ, ಒಪ್ಸ್ಕೋಬೇಕು. ಸ್ವಾಹ. ಏನೋ ಇದು? ಯಾಕೆ ಮೇಡಮ್, ಸಾಲಿಲ್ವಾ? ಬಾಸ್ ಇನ್ನೊಂದು 50 ರೂಪಾಯಿ ಕೊಡಿ ಬಾಸ್. ರೀ ಪ್ರಭಾಕರ್, ಈ ಬೋಳಿ ಮಗನ ಲಂಚದ ಕೇಸ್ ಮೇಲೆ ಒಳಗಡೆ ಹಾಕ್ರಿ. ಬೋಳಿ ಮಕ್ಳು ನನ್ಗೆ ಲಂಚ ಕೊಡಕ್ ಬರ್ತಾರೆ. ನೀವೇನ್ರಿ ನೋಡ್ತಾ ಇದ್ದೀರಾ? ಹೋಗಿ ಕೆಲಸ ನೋಡೋಗ್ರಿ. ಇದೆಲ್ಲಿಂದ ಬಂತು ಕರ್ಮ ಇದು. ಅಪ್ಪ, ಹೆಂಗೋ ಬಚಾವಾದ್ವಿ ಬಾಸ್. SI ಕೈಗೆ ಏನಾದ್ರು ಸಿಗಾಕೊಂಡಿದ್ರೆ ರುಬ್ಬಾಕ್ಬಿಟ್ಟಿರೋಳು. ನನ್ನನ್ನಲ್ಲ, ನಿನ್ನನ್ನ. ಮಧು ಬಾಸ್, ನಾವು ಮತ್ತೆ ಅಲ್ಲಿಗೆ ಹೋಗ್ಬೇಕನ್ಸುತ್ತೆ. ಎಲ್ಲಿಗೆ ಬಾಸ್? ಬಾಸ್ ಮತ್ತೆ ಇಲ್ಲಿಗೆ ಯಾಕೆ ಬಂದ್ವಿ? ಗೊತ್ತಾಯ್ತು. ಎವಿಡೆನ್ಸ್ ಹುಡುಕ್ಬೇಕು ತಾನೆ? ಎವಿಡೆನ್ಸ್ ಅಲ್ಲ ಕಣೋ, ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಗೊಬೇಕು ಅಂತ ಏನಿಲ್ಲ. ಕಂಪ್ಲೇಂಟ್ ಕೊಟ್ಟಿರೋರ ಹತ್ರನೂ ಒಂದು ಕಾಪಿ ಇರುತ್ತಲ್ವಾ? ಬಾಸ್ ಏನ್ ತಲೆ ಬಾಸ್ ನಿಮ್ಗೆ. ಅದಕ್ಕೆ ನಾನು ಏಜೆಂಟ್ ಆಗಿದ್ದೀನಿ, ನೀನು ಅಸ್ಟೆಂಟ್ ಆಗಿದ್ದೀನಿ. ಕಾಪಿ ಹುಡ್ಕು. ಸರಿ ಬಾಸ್. ಏಯ್ ಬಾಸ್, ಏನೋ ಮಾಡ್ತಿದ್ಯಾ? ಬಾಸ್ ಇದು ನಮ್ಮ ಸ್ಕೂಲ್ ಫೋಟೋ ತಾನೆ?
ಹಾಂ ಹೌದು. ಬಾಸ್ ಮತ್ತೆ ಈ ಫೋಟೋ ಅಲ್ಲಿ ನಾವೇ ಇಲ್ಲ. ಲೇಯ್, ನಾವು ಸೀನಿಯರ್ಸು, ಅವರು ಜೂನಿಯರ್ಸು. ಏಯ್, ನೀನು ಫೋಟೋ ನೋಡಕ್ಕೆ ಬಂದಿದ್ಯಾ ಕಂಪ್ಲೇಂಟ್ ಕಾಪಿ ಹುಡ್ಕಕ್ಕೆ ಬಂದಿದ್ಯಾ? ಕಂಪ್ಲೇಂಟ್ ಕಾಪಿ ಹುಡ್ಕಕ್ಕೆ. ಹುಡ್ಕೋ ಮತ್ತೆ. ಸರಿ ಬಾಸ್. ಬಾಸ್ ಕಂಪ್ಲೇಂಟ್ ಕಾಪಿ ಸಿಕ್ತು. ಬಾಸ್ ಪೊಲೀಸ್ ಅವರಲ್ಲಿ ಏನು ಹೇಳಿದ್ರು ಕಂಪ್ಲೇಂಟ್ ಕಾಪಿಯಲ್ಲಿ ಹಾಗೆ ಇದೆಯಲ್ಲ ಬಾಸ್. ನನಗೆ ಯಾಕೋ ಇದು ಮರ್ಡರ್ ಅಲ್ಲ ಸೂಸೈಡ್ ಅನಿಸ್ತಾ ಇದೆ. ಸರಿ ಮಧು, ಇದನ್ನ ಸೂಸೈಡ್ ಅಂತಾನೆ ಅನ್ಕೊಳ್ಳೋಣ. ಆದರೆ ಅದಕ್ಕೂ ಕೂಡ ಪರ್ಟಿಕ್ಯುಲರ್ ರೀಸನ್ ಇರುತ್ತಲ್ವಾ? ಅದು ಗೊತ್ತಾದ್ರೇ ಅಲ್ವಾ ಇದು ಸೂಸೈಡಾ ಇಲ್ಲ ಮರ್ಡರ್ ಅಂತ. ಕರೆಕ್ಟು ಬಾಸ್, ಆದರೆ ಅವಳು ಅದನ್ನೆಲ್ಲ ಎಲ್ಲೂ ಬಿಟ್ಕೊಟ್ಟಿಲ್ಲ ಬಾಸ್. ಎಲ್ಲ ಪರ್ಸ್ನಲ್ ಆಗೇ ಮಾಡಿದಾಳೆ. ಏನಂದೆ? ಎಲ್ಲ ಪರ್ಸ್ನಲ್ ಆಗೇ ಮಾಡಿದಾಳೆ ಬಾಸ್. ಅವಳು ಸೂಸೈಡ್ ಮಾಡ್ಕೊಂಡಿರೋದು ಪರ್ಸ್ನಲ್ ಆಗೆ, ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ಪರ್ಸ್ನಲ್ ಆಗೆ, ಅವಳು ಸತ್ತಿರೋದು ಪರ್ಸ್ನಲ್ ಆಗೆ. ಅಟ್ಲೀಸ್ಟ್ ಅವ್ರ ಅಪ್ಪ ಹತ್ರನೂ ಏನು ಹೇಳ್ಕೊಂಡಿಲ್ಲ. ಹೀಗಿರ್ಬೇಕಾದ್ರೆ ಅವಳು ಹೇಗೆ ಸತ್ಲು, ಯಾಕೆ ಸತ್ಲು ಅಂತ ಹೇಗೆ ಗೊತ್ತಾಗುತ್ತೆ ಬಾಸ್? ಪರ್ಸ್ನಲ್ ಆಗಿ. ಪರ್ಸ್ನಲ್ ಅಂದ್ರೆ ಅವಳ ಮೊಬೈಲ್. ಎಸ್ ಮಧು, ಗಿರಿಜಾ ಸತ್ತಿರೋದು 8 ಗಂಟೆಗೆ. ಆದರೆ ಗಿರಿಜಿಂಗೆ ನಾನು ಊಟ ಆಯ್ತಾ ಅಂತ 10 ಗಂಟೆಗೆ ಮೆಸೇಜ್ ಹಾಕಿದ್ದೀನಿ. ಹಾಗಾದ್ರೆ ಆ ಟೈಮಲ್ಲಿ ನನ್ನ ಮೆಸೇಜ್ನ ಓದಿದ್ದಾದ್ರು ಯಾರು? ಯಾರು ಬಾಸ್? ಸಮಥಿಂಗ್ ಈಸ್ ರಾಂಗ್. ನೀನೊಂದು ಕೆಲಸ ಮಾಡು, ಇಮಿಡಿಯೇಟ್ ಆಗಿ ಅವ್ರ ಅಪ್ಪನ ಹತ್ರ ಹೋಗಿ ಗಿರಿಜಿನ್ ಮೊಬೈಲ್ ಇಸ್ಕೊಂಬ. ಬಾಸ್ ನೀವು? ನನಗೆ ಬೇರೆ ಕೆಲಸ ಇದೆ. ಓಕೆ ಬಾಸ್. ಹಲೋ ಬಾಸ್, ಗಿರಿಜಾ ಅವರು ಸತ್ತಿದ್ದ ದಿನ ಎಲ್ಲೆಲ್ಲಿ ಓಡಾಡಿದ್ದಾರೆ ಅಂತ ಅವ್ರ ಡೀಟೇಲ್ಸ್ ಬಂದಿದೆ. ಅದನ್ನೆಲ್ಲ ನಿಮ್ಗೆ ವಾಟ್ಸಪ್ ಮಾಡಿದ್ದೀನಿ ನೋಡಿ ಬಾಸ್. ಓಕೆ ಬಸ್ ಅಷ್ಟೇ ಅಲ್ಲ ಬಾಸ್, ಅವ್ರ ಮೊಬೈಲಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಎಲ್ಲ ಅನ್ಇನ್ಸ್ಟಾಲ್ ಆಗಿದೆ. ಅನ್ಇನ್ಸ್ಟಾಲ್ ಆಗಿದೆಯಾ? ಓಕೆ, ಎಲ್ಲದನ್ನು ರೀಇನ್ಸ್ಟಾಲ್ ಮಾಡು, ಅಷ್ಟೊತ್ತಿಗೆ ನಾನು ಬರ್ತೀನಿ. ಓಕೆ ಬಾಸ್. ಮಧು, ಏನಾದರೂ ಕ್ಲೂ ಸಿಗ್ತಾ? ಬಾಸ್ ಅದು ಬಾಸ್, ಇದ್ಯಾವುದು ಒರಿಜಿನಲ್ ವಿಡಿಯೋಸ್ ಅಲ್ಲ ಬಾಸ್, ಎಲ್ಲ AI ಜನರೇಟೆಡ್ ವಿಡಿಯೋಸ್ ಬಾಸ್. ಬಾಸ್, ಈ ವಿಡಿಯೋಸ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಗಿರ್ಜಾ ಅವ್ರಿಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ರಾಮೇಗೌಡ ಅಂತ ಅವತ್ತು ಬಂದಿದ್ರಲ್ಲ ಬಾಸ್, ಒಂದು ಕೇಸ್ ತಗೊಂಡು ಇನ್ಸ್ಟಾಗ್ರಾಮು, ವಿಡಿಯೋ ಕಾಲು. ಹಾ, ಸೇಮ್ ಅವ್ರಿಗೆ ಹೇಗೆ ಬ್ಲ್ಯಾಕ್ ಮೇಲ್ ಮಾಡಿದಾನೋ ಹಾಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಬಾಸ್. ಆ್ಯಂಡ್ ಸೇಮ್ ಟೆಕ್ಸ್ಟ್ ಫಾರ್ಮೆಟ್. ನನಗೆ ಯಾಕೋ ಒಬ್ಬನೇ ಇಬ್ಬರಿಗೂ ಬ್ಲ್ಯಾಕ್ ಮೇಲ್ ಮಾಡಿರೋದು ಅಂತ ಅನಿಸ್ತಾ ಇದೆ ಬಾಸ್. ರಾಮೇಗೌಡ ಒಂದು ನಂಬರ್ ಕೊಟ್ಟಿದ್ನಲ್ಲ, ಹಾ ಬಾಸ್, ಅದೇ ಫೋನ್ ಪೇ ಮಾಡು ಅಂತ ಹೇಳಿ ಆ ನಂಬರ್ ಒಂದು ಕಾಲ್ ಮಾಡು. ಸ್ವಿಚ್ ಆಫ್ ಬರ್ತಾ ಇದೆ ಬಾಸ್. ಸ್ವಿಚ್ ಆಫ್. ಆ ನಂಬರ್ ಹೇಳು. ಹೇಳೋ ಮಗ. ಹಲೋ ಮಗ, ನಿನ್ನ ವಾಟ್ಸಪ್ಗೆ ಒಂದು ನಂಬರ್ ಕಳಿಸಿದ್ದೀನಿ. ಆ ನಂಬರಲ್ಲಿರೋ ಅಕೌಂಟ್ ಹೋಲ್ಡರ್ ನೇಮು, ಅವನ ಅಡ್ರೆಸ್ಸು, ಅವನ ಡೀಟೇಲ್ಸು, ಅವನ ಫೋಟೋ ಕಂಪ್ಲೀಟ್ ಎಲ್ಲ ಬೇಕು. ಲೇ, ಇದೇನು ಮಕ್ಕಳಾಟ ಅನ್ಕೊಂಡೇನೋ? ನಮ್ಮ ಬ್ಯಾಂಕಲ್ಲಿ ಅದರದ್ದೇ ಆದ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಹಂಗೆಲ್ಲ ಕಳ್ಸಕ್ಕೆ ಆಗಲ್ಲ ಮಗ. ತಿಕಾ ಮುಚ್ಕಂಗೆ ಕಳ್ಸಪ್ಪ. ನನ್ನ ಹತ್ರ ರೂಲ್ಸ್ ಎಲ್ಲ ಮಾತಾಡಬೇಡ. 5 ನಿಮಿಷ ಕಳಿಸ್ತೀನಿ ನೋಡು.
ಎಸ್ ಮಧು, ಹಾಂ ಲೆಟ್ಸ್ ಗೋ. ಓಕೆ. ಅವನು ಯಾರು ಅಂತ ಗೊತ್ತಾಗಿದೆ. The door is open. ಓಹೋ, ವೆಲ್ಕಮ್ ಸೋಮಶೇಖರ್ ಸರ್. ಸಾರಿ, ಡಿಟೆಕ್ಟಿವ್ ಸೋಮಶೇಖರ್ GR ಸರ್. ಅಂತೂ ಕೊಲೆಗಾರ ಯಾರು ಅಂತ ಕಂಡಿಡಿದ್ಬಿಟ್ರಿ. ಕಂಗ್ರಾಟ್. ಥ್ಯಾಂಕ್ ಯು. ಕೊಲೆಗಾರ ಯಾರು ಅಂತ ಕಂಡಿಡ್ದೆ, ಆದರೆ ಕೊಲೆ ಯಾಕೆ ಮಾಡ್ದ ಅಂತ ಗೊತ್ತಾಗ್ಲಿಲ್ಲ. ನೀನು ಕೇಳಲೇಬೇಕಾ? ನೀನು ಹೇಳಲೇಬೇಕು. ಬೇಸಿಕಲಿ ನಾನೊಬ್ಬ ಆರ್ಟಿಸ್ಟು. ಸಿನಿಮಾ ಮಾಡಬೇಕು, ಹೀರೋ ಆಗಬೇಕು ಅಂತ ಇಂಡಸ್ಟ್ರಿ ಕಾಲಿಟ್ಟೆ. ಅಂದ್ಕೊಂಡಷ್ಟು ಈಸಿ ಅಲ್ಲ ಅಂತ ಈ ಫೀಲ್ಡಿಗೆ ಎಂಟ್ರಿ ಆದಮೇಲೆ ಗೊತ್ತಾಗಿತ್ತು. ಯಾವತ್ತೋ ಸಿಗೋ ಬಿರಿಯಾನಿಗೋಸ್ಕರ ದಿನ ಸಿಗ್ತಿದ್ದ ಚಿತ್ರಾನ್ನ ಮಿಸ್ ಆಗೋಯ್ತು. ಮುಂಚೆ ಎಲ್ಲ ನನ್ನ ಹತ್ರ ದುಡ್ಡಿಲ್ಲದೆ ಇದ್ದಾಗ ಯಾರೂ ನನ್ನ ಇಷ್ಟಪಡ್ತಿರ್ಲಿಲ್ಲ. ಯಾರೋ ಯಾಕೆ, ನನಗೆ ನಾನು ಇಷ್ಟ ಆಗ್ತಿರ್ಲಿಲ್ಲ. ಅವಾಗ ಅನ್ನಿಸ್ತು ಜೀವನ ಮಾಡೋಕ್ಕೇನಾದರೂ ಸೋರ್ಸ್ ಬೇಕಲ್ಲ ಅಂತ. ಕಷ್ಟಪಟ್ಟು ಬೆವರು ಸುರ್ಸೋಕೆ ಇಷ್ಟ ಇಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಸೋರ್ಸ್ ಹುಡಿಕೊಂಡ. ಕರೆಕ್ಟ್. ಬೇರೆ ಕಡೆ ಬೆವರು ಸುರಿಸಿದ್ರೆ ಅನ್ಕೊಂಡಿದ್ದ ಗುರಿನ ಮುಟ್ಟೋದು ಹೇಗೆ ಸರ್? ಅವಾಗ ನಾನೊಂದು ಟ್ರೋಲ್ ಪೇಜ್ನ ಕ್ರಿಯೇಟ್ ಮಾಡಿದೆ. ಸಾರಿ ತುಂಬ ಟ್ರೋಲ್ ಪೇಜಸ್. ನೋಡ್ತೀಯಾ? ನೀ ನೋಡ್ತೀಯಾ? ಸೆಟಪ್ ಎಲ್ಲ ಚೆನ್ನಾಗೇ ಹಾಕೊಂಡಿದೀಯ. ವೆಲ್ಕಮ್. ಇವರೆಲ್ಲ ಯಾರು? ನೆಕ್ಸ್ಟ್ ನಿನ್ನ ಟಾರ್ಗೆಟಲ್ಲಿರೋರಾ? ಎಸ್, ಜಸ್ಟ್ 30%. ಮುಂಚೆ ಎಲ್ಲ ಎಲ್ಲಿ ಟ್ರೋಲ್ ಆಗಿಬಿಡ್ತೀವೋ ಅನ್ನೋ ಭಯದಲ್ಲಿ ಈ ರೀಲ್ಸು ವೀಡಿಯೋಸು ಮಾಡ್ತಾಯಿದ್ರು. ಆದರೆ ಈಗ ಟ್ರೋಲ್ ಆಗಲಿ ಅಂತಲೇ ತುಂಬ ಜನ ವೀಡಿಯೋಸ್ ಮಾಡ್ತಾರೆ. ಅಂಥವ್ರನ್ನ ಟ್ರೋಲ್ ಮಾಡಿದ್ರೆ ನನಗೇನು ಸಿಗುತ್ತೆ ಸರ್? ನೀವು ಹೇಳಿ. ಏನು ಸಿಗಲ್ಲ. ಅದಕ್ಕೆ ಡೀಸೆಂಟಾಗಿ ವೀಡಿಯೋಸ್ ಮಾಡೋರನ್ನ ಟಾರ್ಗೆಟ್ ಮಾಡಿ ಅವರ ನಾರ್ಮಲ್ ವೀಡಿಯೋಗಳನ್ನು ನ್ಯೂಡ್ ವೀಡಿಯೋಗಳನ್ನಾಗಿ AI ಎಡಿಟಲ್ಲಿ ಕನ್ವರ್ಟ್ ಮಾಡಿ ಅವ್ರಿಗೆ ಕಳಿಸ್ತಿದ್ದೆ. ಎಷ್ಟು ಮಾಡ್ತಿದ್ದೆ ಡಿಮ್ಯಾಂಡು? ನಂದೆಲ್ಲ ಫಿಕ್ಸ್ಡ್ ರೇಟು ಸರ್. 1,00,000. ನೋ ಬಾರ್ಗೇನಿ. ಅವ್ರು ಕೊಡಲ್ಲ ಅಂದರೆ? ನಾನು ಬಿಡಲ್ಲ. ಕೆಲವರು ಹೀಗೆ ಹಠ ಮಾಡ್ತಾರೆ ಸರ್. ಅದಕ್ಕೆಲ್ಲ ನಾವು ಭಯ ಬೀಳಬಾರ್ದು. ಸಿನಿಮಾದಲ್ಲಿ ಮುಂಚೆ ಹೇಗೆ ಟ್ರೇಲರ್ ಬಿಡ್ತಾರೋ ಹಾಗೆ ಅವರ ವಿಡಿಯೋಗಳನ್ನು ಟ್ರೇಲರ್ ಮಾಡಿ ನಾನು ಬಿಡ್ತೈತೆ. ಅವಾಗ ಅವರೇ ದಾರಿ ಬರ್ತಾಯಿದ್ರು. ಸರಿ, ನಿನಗೆ ಬರಬೇಕಾಗಿರೋ ಅಮೌಂಟ್ ಬಂದಮೇಲೆ ಆ ವಿಡಿಯೋಸು ಫೋಟೋಸ್ ಎಲ್ಲ ಏನು ಮಾಡ್ತಾ ಇದ್ದೆ? ಮತ್ತಿನ್ನೇನು ಮಾಡ್ತಾನೆ ಬಾಸ್? ಒಂದ್ಸಲಿ ಹಾಲಿನ ರುಚಿ ನೋಡಿರಬೇಕು, ಮತ್ತೆ ಹಾಲಿಗೆ ಕಣ್ಣಾಕಲ್ವಾ? ಹಾಗೆ ಇವನು 50, 60 ಅಂತ ಮತ್ತೆ ಮತ್ತೆ ಡಿಮ್ಯಾಂಡ್ ಮಾಡಿರ್ತಾನೆ. ಇಲ್ಲಪ್ಪೋ, ಒಂದು ಸಲ ಜಿಂಕೆನ ಬೇಟೆ ಆಡಿದ್ಮೇಲೆ ಮತ್ತೆ ಜಿಂಕೆನೇ ಬೇಟೆ ಆಡಿದ್ರೆ ಸಿಂಹಕ್ಕೆ ಕಾಡಿನ ರಾಜ ಅಂತ ಯಾರು ಹೇಳ್ತಾರೆ? ನೆಕ್ಸ್ಟ್ ಟಾರ್ಗೆಟ್ ಏನೇ ಇದ್ರು ಆನೆದಾಗಿರ್ಬೇಕು. ನನಗೆ ಸೇರ್ಬೇಕಾಗಿರೋ ಅಮೌಂಟ್ ಬಂದ್ಮೇಲೆ ಅವ್ರ ವಿಡಿಯೋಸ್ಗಳನ್ನೆಲ್ಲ ಡಿಲೀಟ್ ಮಾಡಿಬಿಡ್ತಿದ್ದೆ. ಆಮೇಲೆ ಟಚ್ ಕೂಡ ಮಾಡ್ತಿರ್ಲಿಲ್ಲ. ಓ, ನೀಯತ್ತು ಜಾಸ್ತಿ ನಿನಗೆ.
ನಮ್ಮ ಅಪ್ಪನೂ ಈಗ ಹೇಳ್ತಾ ಇದ್ದ. ಬದುಕಿದಾರಾ ಅಪ್ಪ? ಹ್ಮ್ ಅನ್ಕೊಂಡೆ. ಆದರೆ ನಿನಗೊಂದು ವಿಚಾರ ಹೇಳಬೇಕು. ಸಿಂಹ ಒಂದ್ಸಲಿ ಜಿಂಕೆನ ಬೇಟೆ ಆಡದ್ಮೇಲೆ ಮತ್ತೆ ಯಾಕೆ ಜಿಂಕೆನ ಟಾರ್ಗೆಟ್ ಮಾಡ್ತಿರಲಿಲ್ಲ ಗೊತ್ತಾ? ಸೆಕೆಂಡ್ ಟೈಮ್ ಜಿಂಕೆ ಅಲರ್ಟ್ ಆಗಿರುತ್ತೆ. ಮೇ ಬಿ ಮೇ ನಾಟ್ ಬಿ. ಟಾರ್ಗೆಟ್ ರೀಚ್ ಆದಮೇಲೆ ಅವ್ರನ್ನ ಟಚ್ ಕೂಡ ಮಾಡದೇ ಇರೋನು ಗಿರಿಜನ್ ಯಾಕೋ ಸಾಯಿಸ್ದೆ? ಗಿರಿಜನ ನಾನು ಕೊಲೆ ಮಾಡಲಿಲ್ಲ. ಮತ್ತಿನ್ಯಾರೋ ಕೊಲೆ ಮಾಡಿದ್ರು. ಯಾರು ಕೊಲೆ ಮಾಡಿದ್ರು ಅಂತ ಆಲ್ರೆಡಿ ನಿಮ್ಮ ಬಾಸಿಗೆ ಗೊತ್ತಿದೆ ಅಲ್ವಾ ಸರ್? ಡಿಟೆಕ್ಟಿವ್ ಸೋಮಶೇಖರ್ GR ಸರ್. ಬಾಸ್ ಇವನು ಏನು ಹೇಳ್ತಿದ್ದಾನೆ ಬಾಸ್? ನಿಜಾನೇ ಹೇಳ್ತಿದ್ದಾನೆ. ಹೊರಡೋಣ. ಮಿಸ್ ವೈಷ್ಣವಿ, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ? ಗಿರಿಜಾರಾಮ್ ಅನ್ನೋ ಹುಡುಗಿನ ನೀವೇ ಕೊಲೆ ಮಾಡಿರೋದಕ್ಕೆ ವಿ ಹ್ಯಾವ್ ಅ ಕಂಪ್ಲೀಟ್ ಪ್ರೂಫ್ ಅಂಡ್ ಎವಿಡೆನ್ಸ್. ಯಾರು ನಿಮ್ಗೆ ಎವಿಡೆನ್ಸ್ ಕೊಟ್ಟಿದ್ದು? ಡಿಟೆಕ್ಟಿವ್ ಸೋಮಶೇಖರ್ GR. ನಮಸ್ಕಾರ ಮೇಡಮ್. ಸರ್, ನೀವ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಮಾಡಿ. ಥ್ಯಾಂಕ್ ಯು ಸರ್. ಬಾಸ್ ಡೋರ್ ಕ್ಲೋಸ್ ಮಾಡ್ಲಾ? ಮೊದಲು ಮಾಡು, ಕಳ್ಳಿ ಓಡೋಗ್ಬಿಟ್ರೆ. ಏನ್ ಮೇಡಮ್, ಚೆನ್ನಾಗಿದ್ದೀರಾ? ಏನೋ ಎಲ್ಲಾರ್ಗೂ ನನ್ನ ಬಗ್ಗೆ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಿದ್ಯಾ ನೀನು? ಸುಳ್ಳು ಹೇಳಿದ್ದು ನಾವಲ್ಲ ಮೇಡಮ್, ನೀವು. ಅವತ್ತು ಗಿರಿಜಾ ಸ್ಟೇಷನಿಗೆ ಬಂದಿದ್ದು ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕಲ್ಲ. ಮತ್ತೆ ಮೇಡಮ್, ಇಲ್ಲಿ ಒಂದು ಸೈನ್ ಬೇಕಾಗಿತ್ತು. ನಮಸ್ತೆ ಮೇಡಮ್, ನನ್ನ ಹೆಸರು ಗಿರಿಜಾ ಅಂತ. ನಾನಿಲ್ಲಿ ಆಲ್ಮಾ ಮೀಡಿಯಾದಲ್ಲಿ ಜರ್ನಲಿಸ್ಟ್ ಆಗಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಒಬ್ಬ ನನ್ನ ವೀಡಿಯೋಸ್ಗಳನ್ನೆಲ್ಲ ನ್ಯೂಡಾಗಿ ಎಡಿಟ್ ಮಾಡಿ 1 ಲಕ್ಷ ಅಮೌಂಟ್ ಕೊಡು, ಇಲ್ಲಾಂದರೆ ಟ್ರೋಲ್ ಮಾಡ್ತೀನಿ, ಆ ವೀಡಿಯೋಸ್ನೆಲ್ಲ ಲೀಕ್ ಮಾಡ್ತೀನಿ ಅಂತ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾನೆ. ನೀವು ಸೈಬರ್ ಆ್ಯಕ್ಟ್ ಮೇಲೆ ಕಂಪ್ಲೇಂಟ್ ತೊಗೊಂಡು FIR ಫೈಲ್ ಮಾಡಿ. ನಿಮ್ಮದು ID ಪ್ರೂಫ್ ಕೊಡೋಕ್ಕಾಗುತ್ತಾ? ಹಾಂ, ಒಂದು ನಿಮಿಷ. This is my ID. And this is my address proof. ಓಕೆ, ಇದನ್ನೆಲ್ಲ ಡೈರೆಕ್ಟಾಗಿ FIR ಮಾಡೋಕ್ಕಾಗಲ್ಲ. ಫಸ್ಟ್ ಒಂದು NCR ಫೈಲ್ ಮಾಡಿಸಿ, ಆಮೇಲೆ ಆ ಹುಡುಗನ ಕರೆಸಿ ಮಾತಾಡ್ತೀವಿ. ನೆಕ್ಸ್ಟ್ ಏನಿದೆ ಹೇಳ್ತೀವಿ. ಓಕೆ? ಓಕೆ. ರೀ ಪ್ರಭಾಕರ್, ಬನ್ರಿ ಇಲ್ಲಿ. ಬಂದೆ ಮೇಡಮ್. ಇದೊಂದು NCR ಫೈಲ್ ಮಾಡ್ರಿ. ಈಗಲೇ ಮಾಡ್ತೀನಿ ಮೇಡಮ್. ಕೊಡ್ರಿ ಇಲ್ಲಿ, 1 ನಿಮಿಷ. ನಿಮ್ಮ ಹೆಸರು? ಗಿರಿಜಾರಾಮ್. ಗಿರಿಜಾರಾಮ? ಹೌದು. ನಿಮ್ಮೂರು ಹಾಸನ? ಹಾಂ, ಹೌದು. ನೀವು ಓದಿದ್ದೆಲ್ಲಿ? OPS ಸ್ಕೂಲಲ್ಲಿ. ಓಕೆ. ಯಾಕೆ? ನಮ್ಮಕ್ಕ ಅಲ್ಲೇ ಓದಿದ್ದು, ಅದಕ್ಕೆ. ಓಕೆ. ಸಂಜೆ 6 ಗಂಟೆ ಆಗೋಷ್ಟ್ರೊಳಗಡೆ ಆ ಟ್ರೋಲರ್ ಯಾರು ಅಂತಾನೂ ಕಂಡಿಡ್ದು ಅವನನ್ನ ಸ್ಟೇಷನ್ಗೂ ಕರ್ಸಿದ್ರಿ. ಬಾಯ್ ಬಿಡು, ಎಷ್ಟು ಜನಕ್ಕೆ ಮೆಸೇಜ್ ಮಾಡಿದ್ಯಾ? ನಿನ್ನಂತವ್ರು ಇರೋದ್ರಿಂದಾನೆ. ಮೇಡಮ್, ಎಷ್ಟು ಹೊಡೆದ್ರು ಈ ಬೋಳಿ ಮಗ ಬಾಯ್ ಬಿಡ್ತಿಲ್ಲ. ನೀವೊಂದ್ ಕೈ ನೋಡಿ. ಏಯ್ ಲೋಫರ್ ನನ್ನ ಮಗನೇ, ಮೆಸೇಜ್ ಮಾಡು, ವಿಡಿಯೋ ಕಳಿಸಿ ಬ್ಲಾಕ್ಮೇಲ್ ಮಾಡ್ತೀನಿ. ಲೋಫರ್ ನನ್ನ ಮಗನೇ, ಹೇಳೋ ನಿಜನಾ? ಬಿಟ್ಬಿಡಿ ಮೇಡಮ್, ಇನ್ನೊಂದ್ಸರಿ ಇಂಥ ತಪ್ಪು ಮಾಡಲ್ಲ ಮೇಡಮ್. ಸಿನಿಮಾದಲ್ಲಿ ಆ್ಯಕ್ಟರ್ ಆಗಬೇಕು ಅಂತ ದೊಡ್ಡ ಕನ್ಸ್ಕೊಂಡಿದ್ದೆ ಮೇಡಮ್. ಆಮೇಲೆ ನನ್ನ ಕೆರಿಯರ್ ಸ್ಪಾಯ್ಲ್ ಆಗಿಬಿಡುತ್ತೆ ಮೇಡಮ್. ಅಯ್ಯಪ್ಪ, ನನ್ನ ಮಗ ಇಂಡಸ್ಟ್ರಿಯಲ್ ಬೇರೆ ಇದ್ದಾನಂತ. ಹ್ಞೂ ಮೇಡಮ್, ಇವನಿಗೆ ಕೆರಿಯರ್ ಬೇರೆ. ಇಂಥ ಬೋಳಿ ಮಕ್ಕಳಿಗೆ ಕೆರಿಯರ್ ಬೇರೆ ಕೇಳು. ಹಂಗೆಲ್ಲ ಹೇಳ್ಬೇಡಿ ಸರ್, ನಿಮ್ ಕಾಲಿಗೆ ಬಿದ್ಬಿಡ್ತೀನಿ ಸರ್. ಅಯ್ಯೋ ಸರ್, ಪ್ಲೀಸ್ ಸರ್. ಅಮ್ಮ, ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ ಹುಡುಗ. ಏನಾದ್ರೂ ದಾರಿ ಇದೆಯೇನ್ರಿ? ದಾರಿ ಎಲ್ಲಿದೆ ಮೇಡಮ್? ಹೋಗಿ ಆ ಹುಡುಗಿದು ಕೈ ಕಾಲು ಇಟ್ಕೊಂಡು ಕೇಸ್ ವಾಪಸ್ ತಗೋ ಅಂತ ಕೇಳ್ಕೋಬೇಕು. ಅದೇ ದಾರಿ.
ಅಯ್ಯೋ ಸರಿಯಾಗಿದ್ರೆ ನಾಳೆ FIR ಆಗೋದ್ರೊಳಗೆ ಆ ಹುಡುಗಿ ಬಂದು ಕೇಸ್ ವಾಪಸ್ ತಗೋಬೇಕು. ಅಲ್ಲಿವರೆಗೂ ಅಷ್ಟೇ ನಿನ್ ಟೈಮು. ತಗೋ, ಇದು ಆ ಹುಡುಗಿ ಅಡ್ರೆಸ್ಸು. ಹೋಗ್ ಸಾರಿ ಕೇಳೋಗು. ಸರಿ ಮೇಡಮ್. ನನ್ನ ಮಗ BMTC ಬಸ್ ಹತ್ಕೊಂಡು ಗಿರಿಜನ್ ಮನೆಗೆ ಹೋಗೋ ಅಷ್ಟೊಳಗಡೆ ಮೇಡಮ್ ಮತ್ತೆ ಪ್ರಭಾಕರ್ ಸರ್ ಆಲ್ರೆಡಿ ಗಿರಿಜನ್ ಮನೆಗೆ ಹೋಗಿದ್ರು. ಯಾಕೆ? ಕೊಲೆ ಮಾಡೋದಕ್ಕೆ. ಮೇಡಮ್ ನೀವು ಇಷ್ಟೊತ್ತಿನಲ್ಲಿ? ಒಂದು ಚಿಕ್ಕ ಎನ್ಕ್ವೈರಿ ಇತ್ತು. ಒಳಗೆ ಬನ್ನಿ. ಮೇಡಮ್ ಕಾಫಿನಾ ಟೀನಾ? ಎನಿಥಿಂಗ್. ಓಕೆ. ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಅಲ್ಲ ಮೇಡಮ್, ಗಿರಿಜಾ ಅವರೇ ಯಾರೋ ಬಂದ್ರು. ಬಾಗ್ಲು ಓಪನ್ ಇದೆಯಲ್ಲಪ್ಪ. ಇಟ್ಕೊಳ್ಳಿ ಪ್ರಭಾಕರ್ ಅವನ್ನ. ಸರ್ ನಾನು ಮಾಡಿಲ್ಲ ಸರ್. ಏನೋ ಮಾಡಿದೆ. ಉಸಿರು ಬಿಡ್ಕೊಡ್ದು. ಏಯ್ ಬೋಳಿ ಮಗನೇ, ಬಂದು ಸಾರಿ ಕೇಳು ಅಂತಂದ್ರೆ ಹುಡುಗಿನ ಸಾಯಿಸಿದ್ಯೇನೋ? ಮೇಡಮ್ ನಾನ್ ಮಾಡಿಲ್ಲ. ಏಯ್ ಮುಚ್ಚ ಬಾಯಿ. ನನಗೇನು ಗೊತ್ತಿಲ್ಲ ಮೇಡಮ್, ನಂಬಿ ಮೇಡಮ್. ರೀ ಪ್ರಭಾಕರ್, ನಂಬ್ತೀರೇನ್ರಿ? ಇಲ್ಲ ಮೇಡಮ್. ಮತ್ತೇನ್ ಮಾಡೋದಾಗಾದ್ರೆ? ಪಾಪ ಮೇಡಮ್, ಹುಡುಗ. ನನಗೂ ಹಂಗೆ ಅನ್ಸ್ತಿದೆ. ಸರಿ, ನಾನು ಹೇಳೋ ತರ ಇವಾಗ ಒಂದ್ ಕೆಲ್ಸ ಮಾಡೋ. ಏನ್ ಮಾಡ್ಬೇಕು ಮೇಡಮ್? ಈ ಬಾಡಿನ ತಗೊಂಡು ಹ್ಯಾಂಗ್ ಮಾಡು. ಏನ್ ಹೇಳ್ತಿದ್ದೀರಾ ಮೇಡಮ್? ಏಯ್ ನಾನ್ ಹೇಳ್ದಂಗ್ ಕೇಳಷ್ಟೇ. ನಾನ್ ಹೇಳ್ದಂಗ್ ಕೇಳಿದ್ರೆ ಇದು ಸೂಸೈಡ್ ಅಂತ ಪ್ರೂವ್ ಮಾಡ್ತೀನಿ. ಅಲ್ಲ ಮೇಡಮ್, ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ. ಏಯ್ ಈ ಏರಿಯಾ ಲಿಮಿಟ್ಸ್ ನಂದು. ಪೋಸ್ಟ್ ಮಾರ್ಟಮ್ ಕೂಡ ನಾನ್ ಹೇಳ್ದಂಗೆ ನಡೆಯೋದು. ಏನು ಭಯ ಪಡ್ಕೋಬೇಡ, ಬಾಡಿನ ಹ್ಯಾಂಗ್ ಮಾಡು. ಸರಿ ಮೇಡಮ್. ಸರ್ ಮಾಡೋ. ಸರ್ ನನಗೇನು ತೊಂದರೆ ಆಗಲ್ಲ ತಾನೆ ಸರ್? ಏನು ತೊಂದರೆ ಆಗಲ್ವೋ? ಮೇಡಮ್ ಎಲ್ಲ ನೋಡ್ಕೊಳ್ತಾರೆ. ತಪ್ಪೇ ಮಾಡದೇ ಇರೋ ಬ್ರೂಸ್ಲಿ ನಾನು ಎಲ್ಲಿ ಜೈಲಿಗೆ ಹೋಗ್ತೀನಿ ಅನ್ನೋ ಭಯದಲ್ಲಿ ಮೇಡಮ್ ಯಾಕೆ ಹಿಂಗೆ ಮಾಡಕ್ಕೆ ಹೇಳ್ತಿದ್ದಾರೆ ಅಂತಲೂ ಕೇಳಕ್ಕೆ ಹೋಗ್ಲಿಲ್ಲ. ನಾವು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಸುಪೀರಿಯರ್ ಆಫೀಸರ್ನ ಎದುರಾಕೊಂಬಾರ್ದು ಅಂತ ಪ್ರಭಾಕರ್ ಅವ್ರು ಕೂಡ ಪ್ರಶ್ನೆ ಮಾಡಕ್ಕೆ ಹೋಗ್ಲಿಲ್ಲ. ನಾನು ಯಾಕೆ ಸತ್ತೆ ಅನ್ನೋ ಕ್ಲಾರಿಟಿನೇ ಇಲ್ದಿರೋ ಗಿರಿಜಾ ಸೂಸೈಡ್ ಅನ್ನೋ ಫೇಕ್ ರಿಪೋರ್ಟ್ಗೆ ತುತ್ತಾದ್ಲು. ಏಯ್ ಇದೆಲ್ಲ ನಿನಗೇನ್ ಗೊತ್ತಾಯ್ತು? ನಿಮ್ಮಿಂದನೇ ಮೇಡಮ್. ನನ್ನಿಂದನಾ? ಡೌಟ್ ನಂಬರ್ 1, ಗಿರಿಜಾ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ದಿರೋ ನಿಮಗೆ ಗಿರಿಜಾ ರಾಮ್ ಅನ್ನೋ ಪೂರ್ತಿ ಹೆಸರು ಹೇಗೆ ಗೊತ್ತು ಮೇಡಮ್? 3 ದಿನದಿಂದೆ ಅದ್ಯಾರೋ ಗಿರಿಜಾ ರಾಮನ್ ಅವ್ರು ಬಂದಿದ್ರಂತಲ್ಲ, ಯಾರ್ರೀ? ನಿಮ್ ಪರ್ಫ್ಯೂಮ್ ತುಂಬಾ ಚೆನ್ನಾಗಿದೆ ಮೇಡಮ್. ಅವತ್ತು ಸ್ಟೇಷನಲ್ಲಿ ನನಗೆ ಬಂದಿದ್ದ ಪರ್ಫ್ಯೂಮ್ಸ್ ಮೇಲೆ ಸೆಕೆಂಡ್ ಟೈಮ್ ನಾನು ಗಿರಿಜನ್ ಮನೆಗೆ ಹೋದಾಗ ಬಂದಿದ್ದು. ಅಂದರೆ ನಾನು ಗಿರಿಜನ್ ಮನೆಗೆ ಹೋಗೋಕ್ಕೂ ಮುಂಚೆನೆ ನೀವು ಮತ್ತೆ ಪ್ರಭಾಕರ್ ಸರ್ ಆಲ್ರೆಡಿ ಹೋಗಿ ಒರಿಜಿನಲ್ ಕಂಪ್ಲೇಂಟ್ ಕಾಪಿನ ತಗೊಂಡು ಡೂಪ್ಲಿಕೇಟ್ ಕಂಪ್ಲೇಂಟ್ ಕಾಪಿನ ಅಲ್ಲಿಟ್ಟು ಬಂದಿದ್ರಿ. ಆಮೇಲೆ ರೈಟ್ ಮೇಡಮ್? ಏಯ್ ಇಡಿಯಟ್, ಲಾಜಿಕ್ ಇಲ್ದೆ ಏನೇನೋ ಮಾತಾಡ್ಬೇಡ. ಏನ್ ಈ ಜಗತ್ತಲ್ಲಿ ನಾನು ಹಾಕೋ ಪರ್ಫ್ಯೂಮ್ನ ಬೇರೆ ಯಾರು ಹಾಕೋದೇ ಇಲ್ವಾ? ಲಾಜಿಕ್ ಇದೆ ಮೇಡಮ್. ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅನ್ನೋ ಫೇಕ್ ಕಂಪ್ಲೇಂಟ್ ಕಾಪಿನ ನೀವೆಲ್ಲಿಟ್ಟೋಗಿದ್ರಿ ಗೊತ್ತಾ? ಎಲ್ಲಿ? ಡಾಕ್ಯುಮೆಂಟ್ಸ್ ಫೈಲಲ್ಲೇ ಇಟ್ಟಿದ್ರಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇದ್ರು ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅಂತ ಯಾಕೆ ಕಂಪ್ಲೇಂಟ್ ಕೊಟ್ಲು? ಅಲ್ಲೇ ನನ್ನ ಡೌಟ್ ನಂಬರ್ 3ಗೆ ಕ್ಲಾರಿಟಿ ಬೇಕು ಅನ್ನಿಸ್ತು. ಅದಕ್ಕೆ ಪೋಸ್ಟ್ ಮಾರ್ಟಮ್ ಆಗಿರೋ ಹಾಸ್ಪಿಟಲ್ಗೆ ಹೋದೆ. ಅಲ್ಲೋಗಿ ನೋಡ್ತೀನಿ ನಿಮ್ಮ ಕಾರ್ಪೊರೇಟ್ರು. ಕಾರ್ಪೊರೇಟರಾ? ಕಾರ್ಪೊರೇಟ್ರು ಸರ್, ನೀವೇನಿಲ್ಲಿ? ಕಾರ್ಪೊರೇಟ್ರಾ? ಯಾರು? ನೀವೇ? ನಾನಾ? ಆಸ್ಪತ್ರೆ ಕಾಂಪೌಂಡ್ರು ಸರ್. ಕಾಂಪೌಂಡರ್? ಹೌದು. ಸರಿ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಎಲ್ಲಿಗೆ? ಬಾರೋ. ನಾನು ಎಲ್ಗೂ ಬರಲ್ಲ. ಬರ್ತೀಯಾ ಬರಲ್ವಾ? ಕೈ ಕಾಂಪೌಂಡರ್ ಅಂತೀಯಾ? ಮತ್ತು ಮೈ ಮೇಲೆ ಗೋಲ್ಡ್ ಹಾಕೊಂಡಿದ್ಯಾ? ಯಾವುದು ಒರಿಜಿನಲ್ ಅಲ್ಲ ಸರ್, ಏನೋ ಬಿಲ್ಡಪ್ ಹಾಕೊಂಡಿದ್ದೀನಿ ಸರ್. ಡೂಪ್ಲಿಕೇಟ್ಸ್. ಸರಿ, ಮೊನ್ನೆ ಸ್ಟೇಷನಲ್ಲಿ ಏನು ಮಾಡ್ತಾ ಇದ್ದೆ? ಏನೋ ಚೂರು ಕೆಲಸ ಇತ್ತು, ಬಂದಿದೆ ಸರ್. ಅದೇ ಏನು ವಿಚಾರಕ್ಕೆ ಅಂತ? ಏನೋ ಒಂದು ಕೆಲಸ ಸರ್, ಅದೆಲ್ಲ ಹೇಳಂಗಿಲ್ಲ ಸರ್. ಹೇಳೋ ಸರ್, ಅದೆಲ್ಲ ಹೇಳಂಗಿಲ್ಲ ಸರ್. ಹೇಳಿದ್ರೆ ಅಮ್ಮ ಗುಂಡು ಹೊಡಿತೀನಿ ಅಂತಾಳೆ ಸರ್.
ನಾನು ಗುಂಡನ್ ಕೈಲಿ ಓಡಿಸ್ತೀನಿ. ಅದೆಲ್ಲ ಹೇಳಂಗಿಲ್ಲ ಸರ್. ಹೇಳೋ. ಹೇಳ್ತೀನಿ ಸರ್, ಹೇಳ್ತೀನಿ. ಅವತ್ತು ಸ್ಟೇಷನ್ಗೆ ಏನಕ್ಕೆ ಬಂದಿದೆ ಅಂದರೆ SI ಅವ್ರಿಗೂ ನಮ್ಮ ಆಸ್ಪತ್ರೆ ಡಾಕ್ಟರ್ಸ್ಗೂ ಲಿಂಕ್ ಇದೆ ಸರ್. SI ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನಮ್ಮ ಆಸ್ಪತ್ರೆಯಲ್ಲಿ ತಕ್ಕೊಡ್ತಾರೆ ಸರ್. ಅವತ್ತು ಬಂದಿದ್ದು ಕೂಡ ಯಾವುದೋ ಒಂದು ಗಿರಿಜಾ ಅನ್ನೋ ಹುಡುಗಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ SI ಅವ್ರು ಕೇಳಿದ ನಮ್ಮ ಡಾಕ್ಟ್ರು ರಿಪೋರ್ಟ್ನ ತಗೊಟ್ಟಿದ್ರು ಸರ್. ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡ್ಕೊಬಾ ಅಂತ ಹೇಳಿದ್ರು. ಆ ವಿಷಯವಾಗಿ ಬಂದಿದೆ ಸರ್. ಅದನ್ನ ಬಿಟ್ಟರೆ ಬೇರೆ ನಂಗೆ ಇನ್ನೇನು ಗೊತ್ತಿಲ್ಲ ಸರ್. ಈ ಕೊಲೆಗೂ ಮೇಡಮ್ಗೂ ಏನೋ ಸಂಬಂಧ ಇದೆ ಅಂತ ಕ್ಲಾರಿಟಿ ಸಿಕ್ತು. ಆದರೆ ಏನು ಸಂಬಂಧ ಇದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಬಾಸ್, ಗಿರಿಜಾ ಅವರು ಸತ್ತಿದ್ದ ದಿನ ಎಲ್ಲೆಲ್ಲಿ ಓಡಾಡಿದ್ದಾರೆ ಅಂತ ಅವ್ರ ಡೀಟೇಲ್ಸ್ ಬಂದಿದೆ. ಅದನ್ನೆಲ್ಲ ನಿಮ್ಗೆ ವಾಟ್ಸಪ್ ಮಾಡಿದ್ದೀನಿ ನೋಡಿ ಬಾಸ್. ಗಿರಿಜಾ ಸತ್ತಿದ್ದು 8 ಗಂಟೆಗೆ, ಆದರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು 10 ಗಂಟೆ 22 ನಿಮಿಷಕ್ಕೆ. ಆಗ ಆ ಮೊಬೈಲು ಮೇಡಮ್ ಮನೆಯಲ್ಲಿತ್ತು. ಅಲ್ಲಿಗೆ ಯಾಕೋಯ್ತು? ಯಾಕೆ ಅಂದರೆ ಬ್ರೂಸ್ಲಿ ಗಿರಿಜಾ ಕಳಿಸಿರೋ ನ್ಯೂಡ್ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡೋದಕ್ಕೆ. ಗಿರಿಜನ ಕೊಲೆ ಮಾಡೋ ಅಂತ ದ್ವೇಷ ಆದರೂ ಏನಿತ್ತು? ಈ ದ್ವೇಷ ನೆನ್ನೆ ಮೊನ್ನೆದಲ್ಲ ಮಧು. ಗಿರಿಜಾ ಸ್ಟೇಷನ್ನಿಗೆ ಹೋದಾಗ ಅಡ್ರೆಸ್ ಪ್ರೂಫು ID ಪ್ರೂಫು ಕೊಟ್ಟಾಗಲೇ ಗೊತ್ತಾಗಿದ್ದು ಗಿರಿಜಾ ಬೇರೆ ಯಾರೂ ಅಲ್ಲ, ಮೇಡಮ್ ಚೈಲ್ಡ್ಹುಡ್ ಫ್ರೆಂಡ್ ಅಂತ. ಅಲ್ಲಿ ನೋಡು, ಚಿಕ್ಕ ವಯಸ್ಸಲ್ಲಿ ಕಳ್ಳಿ ಅಂತ ಬೈದಿದ್ದಕ್ಕೆ ಮೇಡಮ್ಗೆ ದ್ವೇಷ ಇತ್ತು. ಗಿರಿಜಿನ ನೋಡಿದ್ಮೇಲೆ ಆ ದ್ವೇಷ ಇನ್ನೂ ಜಾಸ್ತಿ ಆಯಿತು. ಕೊಲೆನೂ ಮಾಡಿಸ್ತು. ಬರೀ ಕಳ್ಳಿ ಅಂದಿದ್ದಕ್ಕ? ಏನೋ ಬರಿಕಳ್ಳಿ ಅಂತಿದ್ಯಾ? ಆ ಮಾತಿಂದ ನಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಎಲ್ಲ ಕಡೆ ಅವಮಾನ. ನನ್ ಯಾರನ್ನ ಮಾತಾಡ್ಸಿದ್ರು ಯಾರು ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಅದೇ ನೋವಲ್ಲೇ TC ತಗೊಂಡು ಬೇರೆ ಸ್ಕೂಲಿಗೆ ಜಾಯ್ನ್ ಆದೆ. ಅದೇ ಆಟದಿಂದ ಪೊಲೀಸ್ ಆದೆ. ಅದ್ರ ನೋವನ್ನ ಮರಿಯೋಷ್ಟರಲ್ಲಿ ನನ್ನ ಕಣ್ಣುಗಳು ಕಾಣಿಸಿದ್ಲು. ನನ್ನ ಕಳ್ಳಿ ಅಂತ ಕರ್ತಿದ್ದು ಇದೇ ಗಿರಿಜಾ. ನನ್ನ ಕೋಪ ಕೊಲೆ ಮಾಡಿಸ್ತು. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಹಾ, ಅಂತೂ ಪ್ರಮೋಷನ್ ಬಂತಲ್ಲ. ಪ್ರಮೋಷನ್ನಾ? ಕಳ್ಳಿಯಿಂದ ಕೊಲೆಗಾರ್ತಿಯಾಗಿ. ಸರ್, ಕರ್ಕೊಂಡೋಗಿ ಸರ್ ಇವಳನ್ನ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ SI ವೈಷ್ಣವಿಯವರು ಅಪರಾಧಿ ಎಂದು ರುಜುವಾತಾಗಿದ್ದು ಸೆಕ್ಷನ್ 302ರ ಅಡಿಯಲ್ಲಿ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಬಾಸ್, ನಂಗೊಂದು ಡೌಟ್ ಇದೆ ಬಾಸ್. ಏನು? ಗಿರಿಜಾ ಹೀಗೆ ಸತ್ಲು ಅಂತ ನಿಮ್ಗೆ ಗೊತ್ತಾಯ್ತು ಬಾಸ್? ಕಾನ್ಸ್ಟೇಬಲ್ ಪ್ರಭಾಕರ್ ಅವರಿಂದ. ಹೌದಾ? ಹೇಳಿ ಪ್ರಭಾಕರ್. ನನ್ನ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ಸರ್. ಬ್ರೂಸ್ಲಿ ಒಬ್ಬನೇ ಇದಕ್ಕೆ ಕಾರಣ ಅಲ್ಲ ಸರ್. ನಮ್ಮ ಮೇಡಮ್ ಕೂಡ ಇನ್ವಾಲ್ವ್ ಆಗಿದ್ದಾಳೆ. ಏನೇ ಆದರೂ ಅವರಿಬ್ಬರಿಗೂ ಶಿಕ್ಷೆ ಆಗಬೇಕು ಸರ್. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ. ಕರ್ಮ ಇಸ್ ದ ಬೂಮ್ಯಾರಂಗ್ ಅಂತಾರಲ್ಲ, ಹಾಗೆ ಈ ಬ್ರೂಸ್ಲಿ ಪ್ರಭಾಕರ್ ಮಗಳಿಗೂ ಕೂಡ ನ್ಯೂಡ್ ವಿಡಿಯೋಸ್ಗಳನ್ನೆಲ್ಲ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಹಾಸ್ಪಿಟಲ್ನಲ್ಲಿ ಮಲಗಿರೋ ಮಗಳು ನೋಡಿದ್ಮೇಲೆ ಪ್ರಭಾಕರ್ ಅವ್ರಿಗೆ ನಾನು ಮಾಡಿರೋ ತಪ್ಪು ಅನ್ನೋ ದರವಾಗಿ ನನಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳಿಬಿಟ್ರು. ನಾನು ಡಿಟೆಕ್ಟಿವ್ ಆಗಬೇಕು ಅಂತ ಆಸೆ ಹುಟ್ಟಿದ್ದೆ ನಿನ್ನಿಂದ. ಆದರೆ ನನ್ನ ಮೊದಲನೇ ಕೇಸೇ ನಿಂದಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಗಿರಿಜಾ, ಐ ಲವ್ ಯು. ಹಲೋ, ಮರ್ಡರಾ?